ಈಗ ನಾವು ಕಾರ್ಯಕ್ರಮವನ್ನು ಶುರು ಮಾಡೋಣ. ಎಲ್ಲರಿಗೂ ನಮಸ್ಕಾರ. ವಯೋಮಾನಸ ಸಂಜೀವಿನಿ ವೀಕ್ಷಕರು ಎಲ್ಲರಿಗೂ ಸುಸ್ವಾಗತ. ಈ ನಮ್ಮ ವಯೋಮಾನಸ ಸಂಜೀವಿನಿ ನಿಮ್ಯಾನ್ಸ್ ನ ಜಿರಿಯಾಟ್ರಿಕ್ ಸರ್ವಿಸ್ ನ ಉಪಕ್ರಮ. ಇದರ ಗುರಿ ಹಿರಿಯ ನಾಗರಿಕರ ಸಮುದಾಯವನ್ನು ರಚಿಸುವುದು, ಮಾನಸಿಕ ಆರೋಗ್ಯ ಮತ್ತು ವಯಸ್ಸಾಗುವಿಕೆ ಬಗ್ಗೆ ಅರಿವು ಮೂಡಿಸುವುದು, ಹಿರಿಯ ನಾಗರಿಕರ ಮಾನಸಿಕ ಆರೋಗ್ಯ ಬಗ್ಗೆ ಆಪ್ತ ಸಮಾಲೋಚಕರು, ಸ್ವಯಂ ಸೇವಕರು ಮತ್ತು ಆರೈಕೆ ಮಾಡುವವರಿಗೆ ತರಬೇತಿ ನೀಡುವುದು. ಆಪ್ತ ಸಮಾಲೋಚಕರು ಮತ್ತು ಸ್ವಯಂ ಸೇವಕರಿಂದ ಮನೋಸಾಮಾಜಿಕ ಸಮಸ್ಯೆಗಳಿಗೆ ಪರಿಹಾರ ಕೊಡುವುದು, ವೃದ್ಧಾಶ್ರಮಗಳಲ್ಲಿ ಸಾಮಾಜಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಆಯೋಜಿಸುವುದು, ಹಿರಿಯ ನಾಗರಿಕರಿಗೆ ದೂರವಾಣಿ ಮೂಲಕ ಮನೋವೈದ್ಯಕೀಯ ಸೇವೆಯನ್ನು ಕೊಡುವುದು. ಇವತ್ತಿನ ವಿಷಯ ಹಿರಿಯರಲ್ಲಿ ನಿದ್ರೆಯ ಅಸ್ವಸ್ಥತೆ ಮತ್ತು ನಿದ್ರೆಯ ನೈರ್ಮಲ್ಯ ತಂತ್ರಗಳು. ಈ ವಿಷಯ ಬಗ್ಗೆ ಮಾತನಾಡಲು ನಮ್ಮಲ್ಲಿ ಡಾಕ್ಟರ್ ಸ್ವರ್ಣ ರೇಖಾ ಇದ್ದಾರೆ. ಇವರು ತಮ್ಮ MBBS ಪದವಿಯನ್ನು ಬ್ಯಾಂಗ್ಳೂರ್ ಮೆಡಿಕಲ್ ಕಾಲೇಜ್ ಅಂಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಲ್ಲಿ ಮುಗಿಸಿದ್ದಾರೆ ಹಾಗೂ MD ಸೈಕ್ಯಾಟ್ರಿಯನ್ನು ನಿಮ್ಹಾನ್ಸ್ ನಲ್ಲಿ ಮಾಡಿದ್ದಾರೆ. ಪ್ರಸ್ತುತ ಸೀನಿಯರ್ ರೆಸಿಡೆಂಟ್ ಆಗಿ ಜಿರಿಯಾಟ್ರಿಕ್ ಕ್ಲಿನಿಕ್ ಅಂಡ್ ಸರ್ವಿಸ್ ಸೈಕ್ಯಾಟ್ರಿ ವಿಭಾಗ ನಿಮ್ಹಾನ್ಸ್ ನಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಈಗ ಇವರನ್ನು ನಮ್ಮ ಕಾರ್ಯಕ್ರಮವನ್ನು ನಡೆಸಿಕೊಡಲು ಕೇಳಿಕೊಳ್ಳುತ್ತೇನೆ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಇದು ಹಿರಿಯರಲ್ಲಿ ನಿದ್ದೆ ಅಲ್ಲಿ ಬರೋ ತೊಂದರೆಗಳ ಬಗ್ಗೆ ಮಾತಾಡೋಣ. ಸ್ಲೈಡ್ಸ್ This is not moving. Yeah, this one now. Hello.
ನಿದ್ದೆ ನಮ್ಮ ಆರೋಗ್ಯಕ್ಕೆ ತುಂಬಾ ಬಾರಿ ಮುಖ್ಯವಾಗಿರೋ ಒಂದು ವಿಷಯ. ಯಾಕಂದ್ರೆ ಇದು ಲೈಕ್ ಬೆಳಿಗ್ಗೆ ಎದ್ದೊಳದ ಮೇಲಿಂದ ಅಂಡ್ ಕೆಲ್ಸ ಮಾಡೋದಲ್ಲಿ ಅಂಡ್ ರಾತ್ರಿ ಮಲ್ಗೋ ಟೈಮ್ ತನಕ ಒಬ್ರಿಗೆ ರಾತ್ರಿಯಲ್ಲಿ ನಿದ್ದೆ ಬರೋದು ತುಂಬಾ ಇಂಪಾರ್ಟೆಂಟ್. ನಾವು ಹಲವಾರು ಕೆಲ್ಸಗಳು ಮಾಡ್ತೀವಿ ಬೆಳಗಿಂದ ರಾತ್ರಿ ತನಕ, ಹಾಗೆ ನಿದ್ದೆ ಕೂಡ ತುಂಬಾ ಇಂಪಾರ್ಟೆಂಟ್. ಸುಮಾರಾಗಿ ನಮ್ ಕ್ಲಿನಿಕ್ ಅಲ್ಲಿ ಬರೋ ಜಾಸ್ತಿ ಹಿರಿಯ ನಾಗರಿಕರಿಗೆಲ್ಲ ಪ್ರತಿಯೊಬ್ಬರಿಗೆ ಎವ್ರಿ ಇಂಪಾರ್ಟೆಂಟ್ ಒಂದ್ ವಿಷಯ ಅಂದ್ರೆ ಎವ್ರಿ ಸೆಕೆಂಡ್ ಪರ್ಸನ್ ಅಂದ್ರೆ ಎವ್ರಿ ಫೋರ್ತ್ ಪರ್ಸನ್ ಅಥವಾ ಎವ್ರಿ ಪೇಷಂಟ್ ಅಲ್ಲಿ ಇದೊಂದು ತೊಂದರೆ ಕಾಣಿಸುತ್ತೆ. ಯಾಕಂದ್ರೆ ಇದು ತುಂಬಾ ಮುಖ್ಯವಾಗಿರೋ ಈ ಒಂದು ಲೈಕ್ ಇದು ಮೋಸ್ಟ್ಲಿ ಇದು ಹೆಂಗಸರಲ್ಲಿ ಕಾಣಿಸ್ಕೊಳ್ಳುತ್ತೆ. ಅಂಡ್ ತುಂಬಾ ಇಂಪೈರ್ಮೆಂಟ್ಸ್ ಅಂದ್ರೆ ಕೆಲ್ಸದಲ್ಲಿ ಬರೋ ಒಂದ್ ತೊಂದರೆದಿಂದ ಅಥವಾ ತುಂಬಾ ವಿಷಯ ಜೀವನ ಅಲ್ಲಿ ಕಳ್ಕೊಳ್ಳೋ ಒಂದ್ ವಿಷಯದಲ್ಲಿ ಟೆನ್ಷನ್ಸ್ ಇಂದ, ಸ್ಟ್ರೆಸ್ ಇಂದ ಅಥವಾ ಡಿಪ್ರೆಷನ್ ಮೂಲಕದಿಂದ ಇದು ತೊಂದರೆಗಳು ಬರ್ತಾ ಬರ್ತಾ ಜಾಸ್ತಿ ಆಗ್ತಾ ಇದೆ. ಅಂಡ್ ಬೆಳಗ್ಗಿಂದ ರಾತ್ರಿ ಮಲ್ಗೋ ಚಿಕ್ಕ ವಯಸ್ಸಿಂದ ದೊಡ್ಡ ವಯಸ್ಸು ಅಲ್ಲಿ ಬರೋ ತನಕ ಪ್ರತಿಯೊಬ್ಬರಿಗೆ ನಿದ್ದೆ ಚಿಕ್ಕ ವಯಸ್ಸಲ್ಲಿ ಮಗು ಮಲ್ಕೊಳ್ತಾರೆ ಆಲ್ಮೋಸ್ಟ್ 10 to 15 hours ತನಕ. ಸೊ ಹಾಗಾಗಿ ಬರ್ತಾ ಬರ್ತಾ ಲೈಕ್ ಮಿಡಲ್ ಏಜ್ ಗ್ರೂಪ್ ಅಂಡ್ ಓಲ್ಡ್ ಏಜ್ ಗ್ರೂಪ್ ಅಲ್ಲಿ ಹಿರಿಯರಲ್ಲಿ ಇದು ನಂಬರ್ ಆಫ್ ಅವರ್ಸ್ ಅಂದ್ರೆ ಎಷ್ಟು ಗಂಟೆ ನಿದ್ದೆ ಮಾಡ್ತಾರೋ ಹಿರಿಯರು ಅದರಲ್ಲಿ ಟೈಮ್ ತುಂಬಾ ಕಮ್ಮಿ ಆಗ್ತಾ ಬರ್ತಾ ಇರುತ್ತೆ. ಸೊ ಸುಮಾರು ಜನರುಗಳು ಸುಮಾರು ನಮ್ಮಲ್ಲಿ ಬರೋ ಪೇಷಂಟ್ಸ್ ಕೂಡ ನಿದ್ದೆ ನಾನ್ ಮಾಡಕ್ ಹೋಗ್ತೀನಿ, ಬಟ್ ಆದ್ರೆ ಬೆಳಗ್ಗೆ ಎದ್ದೋಳ ತಕ್ಷಣ ನಾನ್ ನಿದ್ದೆ ಮಾಡಿಲ್ಲ ಅಂತ ನಮ್ಗೊಂದು ಸೆನ್ಸೇಷನ್ ತರ ಬರುತ್ತೆ ಅಂತ ಕೂಡ ಹೇಳ್ತಾರೆ. ಅದ್ ಬಿಟ್ಬಿಟ್ಟು ಇದು ಮಹಿಳೆಯರಲ್ಲಿ ಜಾಸ್ತಿ ಇರುತ್ತೆ. ಸೊ ಪ್ರತಿಯೊಬ್ಬರಿಗೆ ಇವಾಗ ಬೆಳಗಿಂದ ರಾತ್ರಿ ಮಾಡೋ ವಿಷಯದಲ್ಲಿ ಇರೋ ಸುಮಾರ ಕೆಲ್ಸನಲ್ಲಿ ನಿದ್ದೆ ಕೂಡ ತುಂಬಾ ಇಂಪಾರ್ಟೆಂಟ್ ಇರೋ ವಿಷಯ. ಇವಾಗ ನಾವು ಇನ್ಸಾಮ್ನಿಯಾ ಅಂತ ಒಂದು ಸ್ಲೀಪ್ ಡಿಸಾರ್ಡರ್ ಬಗ್ಗೆ ಮಾತಾಡೋಣಂತೆ. ಇನ್ಸಾಮ್ನಿಯಾನಲ್ಲಿ ಬರೋ ಏನೇನ್ ವಿಷಯದಿಂದ ಇವೆಲ್ಲ ಆಗತ್ತೆ. ಇನ್ಸಾಮ್ನಿಯಾ ಬಂದ್ಬಿಟ್ಟು ಇದು ನಿದ್ದೆ ಬರೋದ್ನಲ್ಲಿ ಫಸ್ಟ್ ಅವ್ರಿಗೆ ತೊಂದರೆ ಆಗೋದು, ಇಲ್ಲಾಂದ್ರೆ ಸ್ವಲ್ಪ ಜನಕ್ಕೆ ನಿದ್ದೆನೆ ಲೇಟ್ ಆಗಿ ಬರತ್ತೆ ಅಂತ ಹೇಳ್ತಾರೆ. ನಾವ್ ಅಪೂಟ ನಿದ್ದೆನೆ ಮಾಡಲ್ಲ ಅಂತ ಹೇಳ್ತಾರೆ. ಸ್ವಲ್ಪ ಜನ ನಾವ್ ನಿದ್ದೆ ಮಾಡ್ತೀವಿ ಬಟ್ ದೆನ್ ಮಿಡ್ಲ್ ಅಲ್ಲಿ ನಾವ್ ಎದ್ದೋಳ್ತಾ ಇರ್ತೀವಿ ಅಂತ ಹೇಳ್ತಾರೆ. ನೀರ್ ಕುಡಿಯಕ್ಕೆ ಅಥವಾ ರೆಸ್ಟ್ ರೂಮ್ ಯೂಸ್ ಮಾಡಕ್ಕೆ, ಇಲ್ಲಾಂದ್ರೆ ಮಿಡ್ಲಲ್ಲಿ ಎದ್ದೋಳ್ಬಿಟ್ಟು ನಾವು ಲೈಕ್ ರೆಸ್ಟ್ ರೂಮ್ ಹೋಗ್ಬಿಟ್ಟು ಮತ್ತೆ ಬರ್ತೀವಿ. ಅಂಡ್ ಇದು ಲೈಕ್ ನಿದ್ದೆನಲ್ಲಿ ನಾವು ಜಾಸ್ತಿ ಟರ್ನ್ ಮಾಡ್ತಾ ಇರ್ತೀವಿ, ಹಾಗಾಗಿ ಕೂಡ ನಿದ್ದೆ ಬರಲ್ಲ ಅಂತ ಹೇಳ್ತಾರೆ. ಅದು ಬಿಟ್ಟು ಬೆಳಗ್ಗೆ ಬೇಗ ಎದ್ದೋಳ್ತಾರೆ ಅಂತ ಹೇಳ್ತಾರೆ. ಅದು ಬಿಟ್ಟು ಇದರಿಂದ ಈ ವಿಷಯದಿಂದ ಅವ್ರಿಗೆ ತುಂಬಾ ಕೆಲಸ ಮಾಡೋದ್ರಲ್ಲಿ ಕಷ್ಟ ಆಗತ್ತೆ. ಅಂಡ್ ಈ ತರ ಇರೋ ವಿಷಯ ಅಟ್ಲೀಸ್ಟ್ 3 ದಿವಸಗಳು ಒಂದ್ ವಾರದಲ್ಲಿದ್ರೆ ಅಟ್ಲೀಸ್ಟ್ 3 ತಿಂಗಳಲ್ಲಿ ಅದು ನಾವು ಇನ್ಸಾಮ್ನಿಯಾ ಅಂತ ಹೇಳ್ತೀವಿ. ಓಕೆ, ಸೊ ಒಂದ್ ವಾರದಲ್ಲಿ ಅಟ್ಲೀಸ್ಟ್ 3 ದಿವಸ ಈ ತರ ಅವ್ರಿಗೆ ನಿದ್ದೆಯಲ್ಲಿ ತೊಂದರೆ ಆದ್ರೆ ಅಟ್ಲೀಸ್ಟ್ 3 ತಿಂಗಳಕ್ಕೆ ಅದನ್ನ ನಾವು ಇನ್ಸಾಮ್ನಿಯಾ ಅಂತ ಹೇಳ್ತೀವಿ. ಇದು ಅಟ್ಲೀಸ್ಟ್ ಮೋಸ್ಟ್ಲಿ ಅಟ್ಲೀಸ್ಟ್ 50% ಹಿರಿಯ ಜನರಲ್ಲಿ ಇರುತ್ತೆ. ಸೊ ನಾನ್ ಮುಂದೆನೆ ಹೇಳಿದ ಪ್ರಕಾರ ಬರ್ತಾ ಬರ್ತಾ ಚಿಕ್ಕ ವಯಸ್ಸಿಂದ ದೊಡ್ಡ ವಯಸ್ಸು ಮಿಡಲ್ ಏಜ್ ಮತ್ತೆ ಓಲ್ಡ್ ಏಜ್ ಬರೋದ್ರಲ್ಲಿ ಆ ನಿದ್ದೆ ಪ್ಯಾಟರ್ನ್ ಚೇಂಜ್ ಆಗ್ತಾ ಬರುತ್ತೆ ಬಿಕಾಸ್ ಆಫ್ ಹಾರ್ಮೋನಲ್ ಚೇಂಜಸ್. ಮತ್ತೆ ಅರೌಂಡ್ 10 to 10 ಇಂದ 15 ಗಂಟೆ ಚಿಕ್ಕ ಮಗು ಮಲ್ಗ್ತಾ ಇದ್ರೆ ಲಾಸ್ಟ್ ಬರ್ತಾ ಬರ್ತಾ ಬೈ ದ
5 ಅಥವಾ 7 ಗಂಟೆ ಮಲಗ್ತಾರೆ. ಸೊ ನಾರ್ಮಲ್ ಆಗಿ 6 to 8 hours ನಾವು ನಾರ್ಮಲ್ ಟೈಮ್ ಅಂತ ಹೇಳ್ತೀವಿ. ಸೊ ಇದಕ್ಕೆ ಬೇರೆ ಹಲವಾರು ಕಾರಣಗಳಿದಾವೆ ಯಾಕೆ ಈ ತರ ಇನ್ಸಾಮ್ನಿಯಾ, ಸ್ಲೀಪ್ ಡಿಸಾರ್ಡರ್ಸ್ ಬರುತ್ತೆ ಅಂತ. ಒಂದ್ ಬಂದ್ಬಿಟ್ಟು ಲೈಫ್ ಸ್ಟೈಲ್ ಚೇಂಜಸ್, ಅಂದ್ರೆ ಲೈಕ್ ಅಂದ್ರೆ ಡಯಟರಿ ಮಾಡಿಫಿಕೇಶನ್ಸ್, ಡಯಟರಿ ಚೇಂಜಸ್, ಅವರಲ್ಲಿ ನಡ್ಕೊಳ್ಳೋ ವಿಷಯಗಳು, ಈದರ್ ಈಟಿಂಗ್ ಹ್ಯಾಬಿಟ್ಸ್ ಅಥವಾ ಅವ್ರಿಗೆ ಡಯಾಬಿಟಿಸ್, ಹೈಪರ್ ಟೆನ್ಷನ್ ಅಥವಾ ಸ್ಮೋಕಿಂಗ್, ಇವೆಲ್ಲ ಇರೋ ವಿಷಯದಿಂದ ಕೂಡ ಅವ್ರಿಗೆ ಎಫೆಕ್ಟ್ ಆಗುತ್ತೆ. ಸೆಕೆಂಡ್ ವಿಷಯ ಬಂದ್ಬಿಟ್ಟು ಮೆಡಿಸಿನ್ಸ್ ಇಂದ, ಸ್ವಲ್ಪ ಮೆಡಿಸಿನ್ಸ್ ಇಂದ ನಿದ್ದೆ ಬರೋದು ಇಲ್ಲ, ಸ್ವಲ್ಪ ಹಲವಾರು ಮೆಡಿಸಿನ್ಸ್ ಇಂದ ಜಾಸ್ತಿ ನಿದ್ದೆನೂ ಬರುತ್ತೆ. ನೋವಿಂದ ಅಂಡ್ ಮತ್ತೆ ಟೆನ್ಷನ್ ಅಥವಾ ಆಂಗ್ಸೈಟಿ ಡಿಸಾರ್ಡರ್ಸ್ ಅಂತ ನಾವು ಹೇಳ್ತೀವಿ, ಅಥವಾ ಡಿಪ್ರೆಷನ್ ಕಾಯಿಲೆ, ಡಿಮೆನ್ಷಿಯಾ, ಇವೆಲ್ಲ ವಿಷಯದಲ್ಲಿ ಕೂಡ ನಿದ್ದೆ ಬರೋದು ಚಾನ್ಸಸ್ ಕಮ್ಮಿ ಆಗತ್ತೆ ಬರ್ತಾ. ಅಂಡ್ ಪ್ರತಿಯೊಬ್ಬರಿಗೆ ಪೇಷಂಟ್ ಯಾವಾಗನ್ನ ಅಟ್ಲೀಸ್ಟ್ ಒನ್ ಟೈಮ್ ಇನ್ ಲೈಫ್ ಅವ್ರಿಗೆ ಈ ತರ ನಿದ್ದೆದಲ್ಲಿ ಪ್ರಾಬ್ಲಮ್ ಬರತ್ತೆ ಅಂತ ಹೇಳ್ತಾರೆ ನಮಗ್ ಬರೋ ಪೇಷಂಟ್ಸ್ ಅಲ್ಲಿ. ಅಥವಾ ಸ್ಮೋಕಿಂಗ್ ಇಂದ ಬಂದಿರೋ ಲಂಗ್ ಡಿಸೀಸಸ್, ನಮ್ ಶ್ವಾಸಕೋಶ ಬರೋ ಲಂಗ್ ಡಿಸೀಸಸ್ ದ್ವಾರಾನು ನಿದ್ದೆ ಬರಕ್ಕೆ ಚಾನ್ಸಸ್ ಕಮ್ಮಿ ಆಗುತ್ತೆ. ಆಮೇಲೆ ಆಬ್ಸ್ಟ್ರಕ್ಟಿವ್ ಸ್ಲೀಪ್ ಆಪ್ನಿಯಾ ಅಂತ ಹೇಳೋ ಒಂದ್ ವಿಷಯ, ಅದ್ರಲ್ಲಿ ಅವ್ರಿಗೆ ವೇಟ್ ಜಾಸ್ತಿ ಆಗೋದ್ರಿಂದ ಸ್ನೋರಿಂಗ್ ಜಾಸ್ತಿ ಆಗತ್ತೆ ಅವ್ರಿಗೆ, ಹಾಗಾಗಿ ನಿದ್ದೆ ಮಾಡಕ್ಕೆ ಕೂಡ ಕಷ್ಟ ಆಗತ್ತೆ. ಸ್ನೋರಿಂಗ್ ದ್ವಾರ ಅವ್ರಿಗೆ ಸ್ಲೀಪ್ ಏಪ್ನಿಯಾ ಅಂತ ಕೂಡ ಆಗತ್ತೆ. ನಿದ್ದೆಯಲ್ಲಿ ಅವ್ರಿಗೆ ಬ್ರೀತಿಂಗ್ ಪ್ರಾಬ್ಲಮ್ಸ್ ಕೂಡ ಇರತ್ತೆ. ಮತ್ತೆ ಎದೆ ತೊಂದರೆದಿಂದ, ಮತ್ತೆ ಪ್ರೈಮರಿ ಇನ್ಸಾಮ್ನಿಯಾ ಅಂದ್ರೆ ಕಾರಣಗಳು ಇಲ್ದೆ ಕಾಸಸ್ ಇಂದಾನು ನಿದ್ದೆ ಬರಕ್ಕೆ ಕಷ್ಟ ಆಗ್ಬೋದು ಅವ್ರಿಗೆ. ಇದರಲ್ಲಿ ನಾವು ಮೋಸ್ಟ್ಲಿ ಯಾವ ಕಾರಣದಿಂದ ಜನರಿಗೆ ನಿದ್ದೆ ಕರೆಕ್ಟ್ ಆಗಿ ಬರಲ್ಲ ಅದ್ರ ಬಗ್ಗೆ ಮಾತಾಡೋಣಂತೆ. ಒಂದು ಏಜ್ ಬರ್ತಾ ನಿದ್ದೆ ತೊಂದರೆ ಜಾಸ್ತಿ ಆಗತ್ತೆ ನಾನು ಹೇಳಿದ ಪ್ರಕಾರ. ಆಮೇಲೆ ಇವ ಡಿಮೆನ್ಷಿಯಾ ರಿಲೇಟೆಡ್ ಕಾಸಸ್ ಅಂದ್ರೆ ಎಲ್ಡರ್ಲಿ ಅಂದ್ರೆ ವಯಸ್ಸಾಗೋದ್ಮೇಲೆ ಅವ್ರಿಗೆ ಜಾಸ್ತಿ ಮರುವಂತ ತೊಂದರೆದಿಂದ ಅದೊಂದು, ಮತ್ತೆ ಸ್ಟ್ರೆಸ್ ಟೆನ್ಷನ್ ಜಾಸ್ತಿ ಆಗೋದ್ರಿಂದ, ಮತ್ತೆ ಅವ್ರಿಗೆ ಸುಮಾರು ಜನರ ಬಗ್ಗೆ ಅವ್ರ ನಿದ್ದೆ ಬಗ್ಗೆನೆ ಯೋಚನೆ ಮಾಡ್ತಾರೆ. ನನ್ಗೆ ನಿದ್ದೆ ಬರಲ್ಲ, ಇವತ್ ನಿದ್ದೆ ಬರಲ್ಲ ಅಂದ್ರೆ ನಾನು ಏನ್ ಮಾಡ್ತೀನಿ, ಏನ್ ಮಾಡ್ಲಿ, ಹೇಗ್ ಮಲಗ್ಲಿ, ಅದ್ರ ಬಗ್ಗೆನೆ ಜಾಸ್ತಿ ಯೋಚನೆ ಕೂಡ ಮಾಡ್ತಾ ಇರ್ಬೋದು. ಆಮೇಲೆ ಅವ್ರಿಗೆ ಸ್ಲೀಪ್ ಹ್ಯಾಬಿಟ್ಸ್, ಮತ್ತೆ ಅವ್ರಿಗೆ ಬೇರೆ ಒಂದು ಫಾಲ್ಟಿ ಮೆಕ್ಯಾನಿಸಮ್ಸ್, ಅಂದ್ರೆ ಸ್ವಲ್ಪ ಜನ ಬೆಳಗ್ಗೆ ಜಾಸ್ತಿ ಮಲಗ್ತಾರೆ, ಮಧ್ಯಾಹ್ನ ಮಲಗ್ತಾರೆ, ಸಂಜೆ ಮಲಗ್ತಾರೆ, ಹಾಗಾಗಿ ರಾತ್ರಿಯಲ್ಲಿ ನಿದ್ದೆ ಬರಲ್ಲ ಅವ್ರಿಗೆ. ಇದು ಸೈಕಲೇ ಚೇಂಜ್ ಆಗತ್ತೆ. ಆಮೇಲೆ ಬೇರೆ ಎನ್ವೈರನ್ಮೆಂಟಲ್ ಫ್ಯಾಕ್ಟರ್ಸ್, ಲೈಟ್ ಆನ್ ಮಾಡ್ಕೊಂಡಿದ್ರೆ, ಅಥವಾ ಜಾಸ್ತಿ ನಾಯ್ಸ್ ಕೇಳಿಸ್ಕೊಂಡ್ರೆ, ಅಥವಾ ಜಾಸ್ತಿ ಟೆಂಪರೇಚರು ಜಾಸ್ತಿ ಇದ್ರೆ, ಆಮೇಲೆ ಮೆಡಿಕಲ್ ಕಾಸಸ್ ನಾನ್ ಲಾಸ್ಟ್ ಸ್ಲೈಡ್ ಅಲ್ಲಿ ಹೇಳಿದ ಪ್ರಕಾರ ಹಾರ್ಟ್ ಡಿಸೀಸಸ್ ಅಥವಾ ಸ್ಮೋಕಿಂಗ್, ಲೈಫ್ ಸ್ಟೈಲ್ ಚೇಂಜಸ್, ಆಮೇಲೆ ಅವರೊಂದು ಪರ್ಸನಲ್ ಕೇರ್. ಸೊ ಇಂಡೈರೆಕ್ಟ್ ಎಫೆಕ್ಟ್ಸ್ ಬಂದ್ಬಿಟ್ಟು ಮೆಡಿಕೇಶನ್ ದ್ವಾರ ಸ್ವಲ್ಪ ಮೆಡಿಸಿನ್ಸ್ ಇಂದ ನಿದ್ದೆನೂ ಬರಲ್ಲ. ಅಂಡ್ ಸ್ವಲ್ಪ ಬೇರೆ ವಿಷಯ ಅಂದ್ರೆ ನಾನು ಅಟ್ಲೀಸ್ಟ್ ಪೇನ್ ಬಗ್ಗೆ ಮಾತಾಡಿದೆ. ಸೊ ಪ್ರತಿಯೊಬ್ರು ಪೇಷಂಟ್ಗೆ, ಎಲ್ಡರ್ಲಿ ಪೇಷಂಟ್ಸ್ ಅಲ್ಲಿ ಸ್ಲೀಪ್ ಡಿಸಾರ್ಡರ್ಸ್ ಜೊತೆಗೆ ಅವ್ರಿಗೆ ನೋವು ಅಂತ ತೊಂದರೆಯಿಂದನೂ ನಿದ್ದೆ ಬರಲ್ಲ. ಹಲ್ ನೋವು ಅಂತಿರತ್ತೆ, ಅಥವಾ ಅರ್ಥರೈಟಿಸ್ ಪ್ರಾಬ್ಲಮ್ ಇರತ್ತೆ, ಮಾನಸಿಕ ಒತ್ತಡಿ ಇರ್ಬೋದು, ಡಿಪ್ರೆಷನ್, ಅದಾದ್ಮೇಲೆ ಆಂಗ್ಸೈಟಿ, ಟೆನ್ಷನ್ ಬರೋ ಕಾಯಿಲೆ, ಆಮೇಲೆ ಕಾಫ್, ಇವಾಗ ಕೋವಿಡ್ ಕೂಡ. ಸೊ ಬೇರೆ ಲೈಕ್ ನಾನ್ ಆಲ್ರೆಡಿ ಹೇಳಿದ ಪ್ರಕಾರ ಅವ್ರಿಗೆ ಶ್ವಾಸ ತಗೊಳ್ಳೋವಾಗ ಬ್ರೀತಿಂಗ್ ಪ್ರಾಬ್ಲಮ್ಸ್ ಕೂಡ ಇರ್ಬೋದು. ಅದಕ್ಕೆ ನಾವು OSA ಅಂತ ಹೇಳ್ತೀವಿ, ಆಬ್ಸ್ಟ್ರಕ್ಟಿವ್ ಸ್ಲೀಪ್ ಆಪ್ನಿಯಾ. ಆಮೇಲೆ ಸರ್ಕೇಡಿಯನ್ ರಿದಮ್ ಡಿಸಾರ್ಡರ್ಸ್ ಅಲ್ಲಿ ಅವ್ರಿಗೆ ಸ್ಲೀಪ್ ವೇಕ್ ಸೈಕಲ್ ರಿವರ್ಸ್ ಆಗತ್ತೆ. ಮತ್ತೆ ಬೇರೆ ಪದಾರ್ಥದಿಂದನು, ಲೈಕ್ ಆಲ್ಕೋಹಾಲ್, ಮತ್ತೆ ಟೊಬ್ಯಾಕೊ, ಮತ್ತೆ ಕೆಫೀನ್. ಸೊ ಕೆಫೀನ್ ಅಂದ್ರೆ ಕಾಫಿ, ಟೀ ಜಾಸ್ತಿ ಕುಡೋದ್ರಿಂದ, ಲೈಕ್ ಈವ್ನಿಂಗ್ಸ್ ಜಾಸ್ತಿ ಕುಡೋದ್ರಿಂದನು ಅವ್ರಿಗೆ ನಿದ್ದೆ ಬರಕ್ಕೆ ಕಷ್ಟ ಆಗ್ತಾ ಇರ್ಬೋದು. ಸೊ ಈ ತರ ಅವ್ರಿಗೆ ನಿದ್ದೆ ತೊಂದರೆ ಇದ್ರೆ ಏನೇನ್ ಆಗ್ಬೋದು, ಲೈಕ್ ಡಿಪ್ರೆಷನ್ ಇಂದಾನು ನಿದ್ದೆ ಬರಲ್ಲ, ಅಥವಾ ನಿದ್ದೆ ಬಂದಿಲ್ಲ ಅಂದ್ರೆ ಕೂಡ ಬೇರೆ
ತರನು ತೊಂದ್ರೆ ಆಗ್ಬೋದು ಅದ್ರ ದ್ವಾರ. ಲೈಕ್ ಅದ್ರದ್ದು ಕಾನ್ಸಿಕ್ವೆನ್ಸಸ್ ಇರತ್ತೆ, ಡಿಸ್ಕಂಫರ್ಟ್ ಬರ್ಬೋದು ನಿದ್ದೆ ಬಂದಿಲ್ಲ ಅಂತ. ಆಮೇಲೆ ಆಂಗ್ಸೈಟಿ, ಟೆನ್ಷನ್ ಜಾಸ್ತಿ ಆಗತ್ತೆ. ಆಮೇಲೆ ಅವ್ರಿಗೆ ಡ್ರಿಂಕ್ಸ್ ಕೂಡ ಮಾಡಕ್ಕೆ ಶುರು ಮಾಡ್ತಾರೆ. ಅಂಡ್ ಸ್ವಲ್ಪ ಪೇಷಂಟ್ಸ್ ನಾವು ನೋಡಿದ ಪ್ರಕಾರ ಅವರು ನೀವ್ ಡ್ರಿಂಕ್ಸ್ ಯಾಕೆ ಮಾಡ್ತೀರಾ ಅಂತ ನಾವು ಕೇಳಿದ್ಮೇಲೆ ಅವರು ನನ್ ನಿದ್ದೆ ಬರಲ್ಲ ಕರೆಕ್ಟ್ ಆಗಿ, ಹಾಗಾಗಿ ನಾನು ಡ್ರಿಂಕ್ಸ್ ಮಾಡಿದ್ರೇನೆ ನಿದ್ದೆ ಬರುತ್ತೆ, ಅದೊಂದು ಮೇಂಟೈನಿಂಗ್ ಫ್ಯಾಕ್ಟರ್ ಆಗ್ಬಿಡುತ್ತೆ ಅವ್ರಿಗೆ. ಸೊ ನಿದ್ದೆ ಕರೆಕ್ಟ್ ಆಗಿ ಬಂದಿಲ್ಲ ಸುಮಾರು ದಿನ ತನಕ, ಅಟ್ಲೀಸ್ಟ್ 3 ತಿಂಗಳಲ್ಲಿ, ಅದರಿಂದ ಎಫೆಕ್ಟ್ಸ್ ಬಂದ್ಬಿಟ್ಟು ಡಿಪ್ರೆಷನ್ ಬರೋ ಚಾನ್ಸಸ್ ಕೂಡ ಇರುತ್ತೆ. ಓಕೆ, ಅಂಡ್ ಬರ್ತಾ 1 ವರ್ಷದಲ್ಲಿ ಅಟ್ಲೀಸ್ಟ್. ಅಂಡ್ ಇವನ್ ಡಯಾಬಿಟಿಸ್ ಕಾಯಿಲೆದಲ್ಲಿ ಕೂಡ ಜನರಿಗೆ ಸ್ಲೀಪ್ ಡಿಸಾರ್ಡರ್ಸ್ ಆರ್ ಇನ್ಸಾಮ್ನಿಯಾ ಬರಕ್ಕೆ ಚಾನ್ಸಸ್ ಬರ್ಬೋದು. ಸೊ ಈ ತರ ಸ್ಲೀಪ್ ಡಿಸಾರ್ಡರ್ಸ್ ಬಂದ್ಮೇಲೆ ನಾವು ಏನ್ ಮಾಡ್ಬೇಕು, ಹೇಗ್ ಟ್ರೀಟ್ ಮಾಡ್ಬೇಕು? ಫಸ್ಟ್ ಬಂದ್ಬಿಟ್ಟು ನಾವು ವಿತೌಟ್ ಮೆಡಿಸಿನ್ಸ್ ಟ್ರೈ ಮಾಡಕ್ಕೆ ಶುರು ಮಾಡ್ತೀವಿ. ಅದ್ರ ಬಗ್ಗೆ ನಾನು ಲಾಸ್ಟ್ ಅಲ್ಲಿ ಮಾತಾಡ್ತೀನಿ, ಸ್ಲೀಪ್ ಹೈಜೀನ್ ಟೆಕ್ನಿಕ್ಸ್ ಅಂತ. ಬೇರೆ ಇವಾಗ ಮೆಡಿಸಿನ್ಸ್ ಪ್ರಕಾರ ನಾವು ಬೆಂಜೋಡಾಜಪಿನ್ಸ್ ಅಂತ ಕೊಡ್ತೀವಿ, ಅಥವಾ ಮೆಲಟೋನಿನ್. ಆಮೇಲೆ ರಿಲ್ಯಾಕ್ಸೇಷನ್ ಟೆಕ್ನಿಕ್ಸ್, ಕಾಗ್ನೇಟಿವ್ ಬಿಹೇವಿಯರಲ್ ಥೆರಪಿ, ಇಲ್ಲಾಂದ್ರೆ ಬ್ರೀತಿಂಗ್ ಎಕ್ಸರ್ಸೈಸಸ್ ಆ ತರ ಹೇಳ್ಕೊಡ್ತೀವಿ. ಸೊ ನಾವು ಬರ್ತಾ ಆಕ್ಚುಲಿ ಸ್ಲೀಪ್ ಫ್ರಾಗ್ಮೆಂಟೇಶನ್ ಅಂತ ಒಂದು ಕಾಣಿಸ್ಕೊಳ್ಬಹುದು. ಅಂದ್ರೆ ಸ್ವಲ್ಪ ಜನಕ್ಕೆ ನಿದ್ದೆ ಮಾಡಿದ್ಮೇಲೆ ನಂತರ ಬಿಟ್ಟು ನಿದ್ದೆ ಬರುತ್ತೆ ಅವ್ರಿಗೆ. ಅಟ್ ಅ ಸ್ಟ್ರೆಚ್ 7-8 hours ನಿದ್ದೆ ಮಾಡಕ್ಕೆ ಬರಲ್ಲ. ಸೊ ಸ್ವಲ್ಪ ಜನ ಲೈಕ್ 3-4 times ಎದ್ದೊಳ್ತೀನಿ, ಹಾಗಾಗಿ ನಿದ್ದೆ ಕೆಟ್ಟೋಗತ್ತೆ ಮಿಡ್ಲಲ್ಲಿ. ಈ ತರನು ಕಂಪ್ಲೇಂಟ್ಸ್ ನಮಗ್ ಬಂದಿದೆ. ಅದಾದ್ಮೇಲೆ ನಿದ್ದೆ ನಾವು ಮಾಡ್ತೀವಿ, ಬಟ್ ಟುವರ್ಡ್ಸ್ ದ ಎಂಡ್ ನಮಗ್ ಕರೆಕ್ಟ್ ಆಗಿ ನಿದ್ದೆ ಮಾಡಿದೀನಿ ಅಂತ ಒಂದು ಫೀಲಿಂಗ್ ಬರಲ್ಲ. ಮತ್ತೆ ಕ್ವಾಲಿಟಿ ಆಫ್ ಸ್ಲೀಪ್ ಕೂಡ ಕಮ್ಮಿ ಆಗಿರ್ಬೋದು. ಸೊ ಬರ್ತಾ ದ ನಂಬರ್ ಆಫ್ hours ಅಂದ್ರೆ 6 to 8 hours ಮಲಗ್ತಾರೆ ಅಂಡ್ ಮೋಸ್ಟ್ಲಿ ಜನರು 3 to 4 hours ಸ್ಲೀಪ್ ಡಿಸಾರ್ಡರ್ಸ್ ಅಲ್ಲಿ 3 to 4 hours ಕೂಡ ಮಲಗ್ಬೋದು ಅಂತ ಹೇಳ್ತಾರೆ. ಒಂದ್ ರೀಸನ್ಸ್ ಬಂದು ಅಟ್ಲೀಸ್ಟ್ ಮಿಡಲ್ ಅಲ್ಲಿ ಅವ್ರು ಎದ್ದೊಳ್ಬೋದು, ಮತ್ತೆ ಹಗ್ಲೊತ್ತು ಜಾಸ್ತಿ ಮಲಗ್ಬೋದು, ಇಲ್ಲಾಂದ್ರೆ ಟೋಟಲ್ ಸ್ಲೀಪ್ ಟೈಮ್ ಅಲ್ಲೇ ಅವ್ರು ಕಮ್ಮಿ ಆಗ್ತಾ ಇರ್ಬೋದು. ಈ ರೀಸನ್ಸ್ ಇಂದ ಪ್ಯಾಟರ್ನ್ ಚೇಂಜ್ ಆಗ್ತಾ ಇರ್ಬೋದು. ಸೊ ಯಾವ್ಯಾವ ಕಾರಣದಿಂದ ಈ ಸ್ಲೀಪ್ ಕ್ವಾಲಿಟಿ ಕಮ್ಮಿ ಆಗ್ತಾ ಇರ್ಬೋದು, ಅದು ಮೇನ್ಲಿ ಜೆಂಡರ್ ಮೇಲೆ, ಇದು ಮಹಿಳೆಯರಲ್ಲಿ ಜಾಸ್ತಿ ಇರ್ಬೋದು. ಆಮೇಲೆ ಮ್ಯಾರೈಟಲ್ ಸ್ಟೇಟಸ್, ಐ ಮೀನ್ ದೊಡ್ಡ ಕಾಯಿಲೆಗಳೇನಿದ್ರೆ ಫಿಸಿಕಲ್ ಡಯಾಬಿಟಿಸ್ ಅಥವಾ ಹೈಪರ್ ಟೆನ್ಷನ್, ಅಥವಾ ಅವ್ರಿಗೆ ಬ್ರೀತಿಂಗ್ ಪ್ರಾಬ್ಲಮ್, ಸ್ಮೋಕಿಂಗ್, ಆಲ್ಕೋಹಾಲ್ ಯಾವ್ದನ್ನ ತಗೊಂತಾ ಇದ್ರೇನು, ಅಥವಾ ಮಾನಸಿಕ ಒತ್ತಡಿ, ಟೆನ್ಷನ್ ಇಲ್ವಾ ಡಿಪ್ರೆಷನ್ ಅಥವಾ ಡಿಮೆನ್ಷಿಯಾ, ಈ ತರ ಕಾಯಿಲೆಗಳು ಇದ್ರೇನು ಅವ್ರಿಗೆ ಬರ್ತಾ ಸ್ಲೀಪ್ ಡಿಸಾರ್ಡರ್ಸ್, ಇನ್ಸಾಮ್ನಿಯಾ ಬರೋಕ್ ಚಾನ್ಸ್ ಇರ್ಬೋದು. ಸೋಷಿಯಲ್ ಸಪೋರ್ಟ್ ಅಂದ್ರೆ ಮನೆಯಲ್ಲಿರೋರು ಅಥವಾ ರಿಲೇಟಿವ್ಸ್, ಇವ್ರು ಕೂಡ ಐ ಮೀನ್ ಸೋಷಿಯಲ್ ಸಪೋರ್ಟ್ ಕರೆಕ್ಟ್ ಆಗಿಲ್ಲ ಅಂದ್ರೆ ಕೂಡ ಅದು ಒನ್ ಆಫ್ ದ ರಿಸ್ಕ್ ಫ್ಯಾಕ್ಟರ್ಸ್. ಡಯಟ್ರಿ ಹ್ಯಾಬಿಟ್ಸ್ ನಾನು ಹೇಳಿದ ಪ್ರಕಾರ, ಜಾಸ್ತಿ ಕಾಫಿ ಟೀ ಕೂಡ ಜಾಸ್ತಿ ತಗೊಂಡ್ರೆ, ಡೇ ಟೈಮ್ ಜಾಸ್ತಿ ಮಲಗಿದ್ರೆ, ಅಥವಾ ಮೆಡಿಕಲ್ ಕಂಡೀಷನ್ಸ್ ನಾನು ಹೇಳಿದ ಪ್ರಕಾರ. ಆಮೇಲೆ ರಿಟೈರ್ಮೆಂಟ್ ಆದ್ಮೇಲೆ, ಸೊ ಅಟ್ಲೀಸ್ಟ್ ರಿಟೈರ್ಮೆಂಟ್ ತನಕ ಜನರಿಗೆ ಒಂದ್ ಶೆಡ್ಯೂಲ್ ಟೈಮ್ ಇರುತ್ತೆ. ನನ್ ಬೆಳಗ್ಗೆ ಇಷ್ಟು ಗಂಟೆಗೆ ಎದ್ದೊಳ್ತೀನಿ, ಬೆಳಗ್ಗೆ 9 to 4 ಜಾಬ್ ಹೋಗ್ತೀನಿ, ಅದಾದ್ಮೇಲೆ ವಾಕಿಂಗ್ ಮಾಡ್ತೀನಿ, ಆಮೇಲೆ ಅವ್ರಿಗೆ ಆಕ್ಟಿವಿಟೀಸ್ ಇರುತ್ತೆ, ಅದ್ರ ಪ್ರಕಾರ ನಡ್ಕೋತಾರೆ. ಬಟ್ ರಿಟೈರ್ಮೆಂಟ್ ಆದ್ಮೇಲೆ ಫುಲ್ ಖಾಲಿ ಟೈಮ್ ಇರುತ್ತೆ, ಹಾಗಾಗಿ ಅವ್ರಿಗೆ ಗೊತ್ತೂ ಆಗಲ್ಲ ಲೈಕ್ ಯಾವ ಟೈಮಲ್ಲಿ ಏನೇನ್ ಮಾಡ್ಬೇಕು ಅಂತ. ಸೊ ಮೋಸ್ಟ್ಲಿ ಅದು ಶೆಡ್ಯೂಲೇ ಚೇಂಜ್ ಆಗ್ಬಿಡುತ್ತೆ, ಅದು ಕೂಡ ಒಂದ್ ರೀಸನ್. ಆಮೇಲೆ ಕೋಮಾರ್ಬಿಡ್ ಡಿಸೀಸಸ್ ನಾನು ಹೇಳಿದ ಪ್ರಕಾರ,
ಕಿವಿ ಮತ್ತೆ ಕಣ್ಣು ಕಾಣಿಸೋ ಲೈಕ್ ಕ್ಯಾಟ್ರಾಕ್ಟ್ ಮತ್ತೆ ಕಿವಿ ಕೇಳಿಸೋದಲ್ಲಿ ತೊಂದರೆ ಇದ್ರೇನು ಅದು ಕೂಡ ರಿಸ್ಕ್ ಫ್ಯಾಕ್ಟರ್ಸ್ ಆಗ್ಬೋದು. ಸೊ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗೋ ಪ್ರತಿ ಪೇಷಂಟ್ ಅಲ್ಲಿ ಕೂಡ ನಿದ್ದೆ ಬರಕ್ಕೆ ಐ ಮೀನ್ ನಿದ್ದೆಯಲ್ಲಿ ತೊಂದರೆ ಬರ್ಬೋದು. ಹಲವಾರು ಕಾರಣಗಳು ಬಂದ್ಬಿಟ್ಟು ಎನ್ವೈರನ್ಮೆಂಟಲ್ ಫ್ಯಾಕ್ಟರ್ಸ್ ಅಂಡ್ ಆಮೇಲೆ ಸ್ಲೀಪ್ ವೇಕ್ ಸೈಕಲ್ ಅಂತ ಒಂದು ಹೇಳ್ತೀವಿ ನಾವು, 24 hours ಸರ್ಕೇಡಿಯನ್ ರಿದಮ್. ಅದರಲ್ಲಿ ಹಾರ್ಮೋನಲ್ ಚೇಂಜಸ್ ವೇರಿಯೇಷನ್ ಪ್ರಕಾರನೂ ಆಗ್ತಾ ಇರ್ಬೋದು. ಆಮೇಲೆ ಅಕ್ಯೂಟ್ ಅಂದ್ರೆ ರೀಸೆಂಟ್ ಆಗಿ ನಡ್ಕೊಂಡಿರೋ ಏನನ್ನ ತೊಂದರೆಗಳು, ಜ್ವರ ಬಂದ್ರೆ ಅಥವಾ ಏನನ್ನ ಅವ್ರಿಗೆ ಶ್ವಾಸಕೋಶದಲ್ಲಿ ಏನನ್ನ ತೊಂದರೆ ಇದ್ರೆ ಅಥವಾ ಅವ್ರಿಗೆ ಆಲ್ಕೋಹಾಲ್ ಅಥವಾ ಸ್ಮೋಕಿಂಗ್ ಮಾಡ್ತಾ ಈ ಹ್ಯಾಬಿಟ್ಸ್ ಇದ್ರೇನು ಅವ್ರಿಗೆ ಕಷ್ಟ ಆಗ್ತಾ ಇರ್ಬೋದು. ಸೊ ನಿದ್ದೆ ಕರೆಕ್ಟ್ ಆಗಿ ಬಂದಿಲ್ಲ ಅಂದ್ರೆ ಬರ್ತಾ ಬರ್ತಾ ಸ್ಲೀಪ್ ಎಪಿಸೋಡ್ಸ್ ನಂಬರ್ ಆಫ್ ಆಸ್ ಅವ್ರು ನಿದ್ದೆ ಮಾಡೋದು ಕಮ್ಮಿ ಆಗತ್ತೆ. ಅದ್ರ ಜೊತೆಗೆ ಅವರು ಊಟ ಮಾಡೋದು ಕೂಡ ತುಂಬಾ ಇರ್ರೆಗ್ಯುಲರ್ ಆಗತ್ತೆ. ಜೊತೆಯಾಗಿ ಲೈಟ್ ಎಕ್ಸ್ಪೋಷರ್ ಕೂಡ ಕಮ್ಮಿ ಆಗ್ತಾ ಇರ್ಬೋದು. ಅಂಡ್ ಅವರು ನಡ್ಕೊಳ್ಳೋ ವಿಷಯಗಳು ಬೇರೆ ಆಕ್ಟಿವಿಟೀಸ್ ಕೂಡ ಸ್ಲೋ ಆಗ್ಬೋದು ಅಂಡ್ ಬರ್ತಾ ಬರ್ತಾ ಕಮ್ಮಿ ಆಗ್ಬೋದು. ಸೊ ಆಲ್ಮೋಸ್ಟ್ 50% ಜೆಂಟ್ಸ್ ಅಲ್ಲಿ ಮತ್ತೆ 70% ಲೇಡೀಸ್ ಅಲ್ಲಿ 75 years ಆದ್ಮೇಲೆ ನಂತರ ಓಕೆ ಯಾವ ಫಿಸಿಕಲ್ ಆಕ್ಟಿವಿಟೀಸ್ ಕೂಡ ಇರಲ್ಲ. ಅದರಿಂದನೂ ಈ ತೊಂದರೆ ಸ್ವಲ್ಪ ಜಾಸ್ತಿ ಆಗ್ಬೋದು. ಸೊ ಹಿರಿಯರಲ್ಲಿ ಮಿಡ್ಲ್ ಅಲ್ಲಿ ಜಾಸ್ತಿ ಎದ್ದೊಳ್ತಾರೆ ಅಂತ ಹೇಳಿದ್ನಲ್ಲ, ಅದು ಸ್ಲೀಪ್ ಮೇಂಟೆನೆನ್ಸ್ ಅಂತ ಹೇಳ್ತೀವಿ. ಅದ್ರಲ್ಲಿ ಸುಮಾರಾಗಿ ತೊಂದರೆ ಇರ್ಬೋದು. ರಾದರ್ ದನ್ ಅವ್ರಿಗೆ ಸ್ಲೀಪ್ ಇನಿಷಿಯೇಷನ್ ಗಿಂತ ಮಿಡ್ಲ್ ಜಾಸ್ತಿ ಟೈಮ್ ಎದ್ದೋಳೋದು, ಕನ್ಸ್ ಬರೋದು ಅವೆಲ್ಲ ಕೂಡ ನಾವು ಕೇಳಿದ್ವಿ. ಸೊ ನಮ್ಮ ಪ್ರಕಾರ ಇದು ಬಟ್ ಬರೀ ಒಂದು ಜೀರಿಯಾಟ್ರಿಕ್ ಸೈಕ್ಯಾಟ್ರಿ ಅಲ್ಲ, ಬಟ್ ಬೇಸಿಕ್ಲಿ ಮೆಡಿಸಿನ್. ಯಾಕಂದ್ರೆ ಹಲವಾರು ಲೈಕ್ ಡಿಸೀಸಸ್ ಆಲ್ರೆಡಿ ಹೇಳಿದ್ದೀನಿ ನಾನು. ನೋವು ಅಂತಂದ್ರೆ ಡಯಾಬಿಟಿಸ್, ಹೈಪರ್ ಟೆನ್ಷನ್, ಇಲ್ಲಾಂದ್ರೆ ಬೇರೆ ಏನನ್ನ ಲೈಕ್ ಫ್ರಾಕ್ಚರ್ ಆಗಿದ್ರೇನು ಲೈಕ್ ಆ ಪರ್ಟಿಕ್ಯುಲರ್ ಡಾಕ್ಟರ್ಸ್ ಕೂಡ ಇನ್ವಾಲ್ವ್ ಇರ್ತಾರೆ. ಸೊ ಮಲ್ಟಿ ಡಿಸಿಪ್ಲಿನರಿ ಟೀಮ್ ಅಪ್ರೋಚ್ ಅಂತ ಹೇಳ್ತೀವಿ ನಾವು. ಸೊ ಇದಕ್ ಮುಂಚೆ ಅವ್ರಿಗೆ ಏನಾದ್ರು ನಿದ್ದೆಯಲ್ಲಿ ತೊಂದರೆ ಬರ್ತಾ ಇದ್ರೆ, ಅವರು ವಯಸ್ಸಲ್ಲಿ ಇದ್ದಾಗ ಕೂಡ ಅವ್ರಿಗೆ ಏನಾದ್ರು ನಿದ್ದೆ ಒಂದು ತೊಂದರೆ ಇದ್ರೆ ಅವಾಗ ಕೂಡ ರಿಸ್ಕ್ ಜಾಸ್ತಿ ಇರ್ಬೋದು. ಅಂಡ್ ನಾವ್ ಅದೆಲ್ಲ ನೋಡ್ಕೋತೀವಿ. ಸೊ ಅವ್ರ ಪಕ್ಕ ಮಲ್ಗವ್ರು ಬೆಡ್ ಪಾರ್ಟ್ನರ್ಸ್ ಅಂತ ಹೇಳೋದು, ಅವರಲ್ಲಿ ಕೂಡ ಏನನ್ನ ಸ್ಲೀಪ್ ಡಿಸಾರ್ಡರ್ಸ್ ಇದ್ರೆ ಅಥವಾ ಸ್ನೋರಿಂಗ್ ಇದ್ರೆ ಇವ್ರಿಗೆ ಕೂಡ ಕಷ್ಟ ಆಗ್ತಾ ಇರ್ಬೋದು. ಅಂಡ್ ಪ್ರತಿಯೊಬ್ಬರಲ್ಲಿ ನಾವು ಯೂಶಲಿ ಇದು ಹಿಸ್ಟ್ರಿ ತಗೋತೀವಿ. ಲೈಕ್ ಆಲ್ಕೋಹಾಲ್ ಅವ್ರ ನಂಬರ್ ಆಫ್ ಟೈಮ್ಸ್ ಎಷ್ಟು ಸ್ಮೋಕಿಂಗ್ ಮಾಡ್ತಾ ಇರ್ಬೋದು ಅಥವಾ ಕಾಫಿ ಟೀ ಜಾಸ್ತಿ ಕುಡಿತಾ ಇರ್ಬೋದು, ಅದ್ರ ಬಗ್ಗೆ ಎಲ್ಲ ಕೇಳ್ಕೋತೀವಿ. ಸೊ ಮೋಸ್ಟ್ಲಿ ನಾನು ಇನ್ಸಾಮ್ನಿಯಾ ಬಗ್ಗೆ ಮಾತಾಡಿದ್ದೀನಿ. ನೆಕ್ಸ್ಟ್ ಬಂದ್ಬಿಟ್ಟು ರೆಸ್ಟ್ಲೆಸ್ ಲೆಗ್ ಸಿಂಡ್ರೋಮ್ ಅಂತ. ಆಮೇಲೆ ಆಬ್ಸ್ಟ್ರಕ್ಟಿವ್ ಸ್ಲೀಪ್ ಆಪ್ನಿಯಾ ಆಲ್ರೆಡಿ ಹೇಳಿದ್ದೀನಿ. ಸೊ ಅವ್ರಿಗೆ ಜಾಸ್ತಿ ವೆಯ್ಟ್ ಇಂದ ಅಥವಾ ಇದು ನಾವು ನೆಕ್ ಕಾಲರ್ ಅಂತ ಹೇಳ್ತೀವಿ. ಸೊ ನೆಕ್ ಥಿಕ್ನೆಸ್ ಜಾಸ್ತಿ ಇರೋದ್ರಿಂದ, ಸ್ನೋರಿಂಗ್, ಬ್ರೀತಿಂಗ್ ಡಿಫಿಕಲ್ಟೀಸ್ ಇರೋದ್ರಿಂದ ಆಬ್ಸ್ಟ್ರಕ್ಟಿವ್ ಸ್ಲೀಪ್ ಆಪ್ನಿಯಾ ಅಂತ ಒಂದು ಕಾಯಿಲೆ ಇದೆ. ಅದ್ರ ಜೊತೆಗೆ ಅವರಿಗೆ ನಿದ್ದೆ ಬರೋದಲ್ಲಿ ಚಾನ್ಸಸ್ ಕಮ್ಮಿ ಆಗ್ಬೋದು. ಇದು ರೆಮ್ ಸ್ಲೀಪ್ ಬಿಹೇವಿಯರ್ ಡಿಸಾರ್ಡರ್ಸ್ ಅಲ್ಲಿ ಅವ್ರಿಗೆ ಕನ್ಸು ಬರೋ ಕನ್ಸು ಅವು ಆಲ್ಮೋಸ್ಟ್ ನಾವು ಸ್ಲೀಪ್ ಅಲ್ಲಿ ಲೇಟರ್ 1/3 ಆಫ್ ದ ಸ್ಲೀಪ್, ಲಾಸ್ಟ್ 1/3 ಆಫ್ ಸ್ಲೀಪ್ ಅಲ್ಲಿ ನಮ್ ಕೈ ಕಾಲೆಲ್ಲ ನಾರ್ಮಲ್ ಆಗಿರ್ಬೇಕು. ಬಟ್ ಇವ್ರಿಗೆ ಕನ್ಸಲ್ಲಿ ಬರೋ ಪ್ರತಿಯೊಂದು ವಿಷಯ ಅವರು ಹಾಗೆ ನಡ್ಕೋತಾ ಇದೆ ಅಂತ ಅವ್ರು ಆಕ್ಷನ್ಸ್ ಮಾಡ್ತಾರೆ ನಿದ್ದೆಯಲ್ಲೇ. ಅದನ್ನ ನಾವು ರೆಮ್ ಸ್ಲೀಪ್ ಬಿಹೇವಿಯರ್ ಡಿಸಾರ್ಡರ್ಸ್ ಅಂತ ಹೇಳ್ತೀವಿ. ಫೈಟಿಂಗ್ ಮಾಡ್ದಂಗ ಅಥವಾ ಜೋರಾಗಿ ಕಿರ್ಚೋದು ನಿದ್ದೆಯಲ್ಲಿ, ಹಂಗೆಲ್ಲ ಹಲವಾರು ಪೇಷಂಟ್ಸ್ ಕೂಡ ನಾವು ನೋಡಿದ್ವಿ. ಆಮೇಲೆ ನಾರ್ಕೋಲೆಪ್ಸಿ ಅಂತ, ಇದರಲ್ಲಿ ರಿವರ್ಸ್ ಆಗುತ್ತೆ ಸ್ಲೀಪ್ ವೇಕ್ ಸೈಕಲ್. ಸೊ ಇದರ ಪ್ರಿವೆನ್ಷನ್ ಹೇಗೆ ಅಂದ್ರೆ,
ಆಕ್ಟಿವಿಟಿ ಶೆಡ್ಯೂಲಿಂಗ್ ಮಾಡೋದು. ಬೆಳಗ್ಗೆ, ಯಾಕಂದ್ರೆ ಅವ್ರು ಮೋಸ್ಟ್ಲಿ ಫಿಸಿಕಲ್ ಆಕ್ಟಿವಿಟಿ ಜಾಸ್ತಿ ಇರಲ್ಲ ಅಂತ ನಾನು ಮುಂಚೆನೆ ಹೇಳಿದ್ದೆ ಅಲ್ವಾ, 75 ಏಜ್ ಆದ್ಮೇಲೆ. ಸೊ ಬೆಳಗಿಂದ ರಾತ್ರಿ ತನಕ ಏನೇನ್ ಆಕ್ಟಿವಿಟೀಸ್ ಮಾಡ್ಬೇಕು ಅಂತ ಒಂದು ಟೈಮ್ ಟೇಬಲ್ ತರ ಪ್ರಕಾರ ಮಾಡ್ಕೋಬೇಕು. ಆಮೇಲೆ ಸೌಂಡ್ ಕೇಳಿಸ್ಕೊಳ್ಳೋ ಸೌಂಡ್ ಏನನ್ನ ಲೌಡ್ ಎಕ್ಸ್ಪೋಷನ್ ಏನನ್ನಿದೆ ಅದು ಕೂಡ ಕಮ್ಮಿ ಮಾಡ್ಬೇಕು. ಮತ್ತೆ ಸ್ಕ್ರೀನ್ ಟೈಮ್ ಅಂದ್ರೆ ಫೋನ್ ನೋಡೋದು, ಮೊಬೈಲ್ ನೋಡೋದು, ಟಿವಿ ನೋಡೋದು, ಲ್ಯಾಪ್ಟಾಪ್ ನೋಡೋದು ಅದು ಕೂಡ ಕಮ್ಮಿ ಇರಬೇಕು. ಆಮೇಲೆ CBT ಕಾಗ್ನೇಟಿವ್ ಬಿಹೇವಿಯರ್ ಥೆರಪಿ ಅಂಡ್ ಎಕ್ಸರ್ಸೈಸ್ ಮಾಡೋದು, ರಿಲ್ಯಾಕ್ಸೇಷನ್ ಟೆಕ್ನಿಕ್ಸ್ ಇವೆಲ್ಲ ಅವ್ರಿಗೆ ಹೆಲ್ಪ್ ಆಗ್ತದೆ. ಇದು ಮತ್ತೆ ಸೇಮ್ ನಾನು ಆಲ್ರೆಡಿ ಹೇಳಿದ ಪ್ರಕಾರ. ಸೊ ಡಿಪ್ರೆಷನ್ ಮತ್ತೆ ಸೈಕೋಸೋಷಿಯಲ್ ಇಶ್ಯೂಸ್ ಅಂದ್ರೆ ಆಲ್ರೆಡಿ ಹೇಳಿದ ಪ್ರಕಾರ ಮನೆಯಲ್ಲಿ ಏನನ್ನ ಟೆನ್ಷನ್ಸ್ ಇದ್ರೆ, ಇಲ್ಲಾಂದ್ರೆ ಮನೆಯಲ್ಲಿ ಏನನ್ನ ಪ್ರಾಪರ್ಟಿ ರಿಲೇಟೆಡ್ ಇಶ್ಯೂಸ್, ಸುಮಾರು ಟೆನ್ಷನ್ ಸ್ಟ್ರೆಸ್ ನಡೀತಾ ಇದ್ರೆ ಡಿಪ್ರೆಷನ್ ಅಥವಾ ಡಿಮೆನ್ಷಿಯಾ, ಅರ್ಥರೈಟಿಸ್, ಇಲ್ಲಾಂದ್ರೆ ಬ್ಲಡ್ ಪ್ರೆಷರ್, ಕ್ಯಾನ್ಸರ್ ಕಾಯಿಲೆ, ಲಂಗ್ ಡಿಸೀಸ್, ಇಲ್ಲಾಂದ್ರೆ ಮಾತ್ರೆಗಳಿಂದ ಬರೋ ತೊಂದರೆಗಳು, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಮತ್ತೆ ಅರ್ಥರೈಟಿಸ್, ಇವೆಲ್ಲ ತೊಂದರೆ ಕೂಡ ನಿದ್ದೆಯಲ್ಲಿ ಹೆಚ್ಚು ಕಮ್ಮಿ ಆಗ್ತಾ ಇರ್ಬೋದು. ಸೊ ನಾನು ಆಲ್ರೆಡಿ ಹೇಳಿದ ಪ್ರಕಾರ ಪ್ರೈಮರಿ ಸ್ಲೀಪ್ ಡಿಸಾರ್ಡರ್ಸ್ ಅಲ್ಲಿ ನಿದ್ದೆ ಬರೋದಲ್ಲೇ ಫಸ್ಟ್ ತೊಂದರೆ ಇರ್ಬೋದು. ಅದರಲ್ಲಿ ಇಡಿಯೋಪ್ಯಾಥಿಕ್ ಅಂತ ಹೇಳ್ತೀವಿ ನಾವು, ಅಂದ್ರೆ ಕಾರಣ ಏನು ಗೊತ್ತಿರಲ್ಲ. ಅಂಡ್ ಸರ್ಕೇಡಿಯನ್ ರಿದಮ್ ಡಿಸಾರ್ಡರ್ಸ್, ಆಮೇಲೆ ರೆಸ್ಟ್ಲೆಸ್ ಸ್ಲೀಪ್, ರೆಸ್ಟ್ಲೆಸ್ ಲೆಗ್ ಸಿಂಡ್ರೋಮ್ ಅಂತ ಹೇಳ್ತೀವಿ. ಎನ್ವೈರನ್ಮೆಂಟಲ್ ಫ್ಯಾಕ್ಟರ್ಸ್ ಆಲ್ರೆಡಿ ನಾನು ಹೇಳಿದ ಪ್ರಕಾರ ಲೈಟ್ ಎಕ್ಸ್ಪೋಷರ್ ಜಾಸ್ತಿ ಇರೋದ್ರಿಂದ, ನಾಯ್ಸ್ ಮತ್ತೆ ಹ್ಯಾಬಿಟ್ಸ್ ಅವ್ರ ಪ್ರಕಾರ, ಆಮೇಲೆ ಆಲ್ಕೋಹಾಲ್, ಟೊಬ್ಯಾಕೊ, ಮೆಡಿಕೇಶನ್ಸ್ ಅವ್ರು ತಗೊಳ್ಳೋದು, ಮತ್ತೆ ಆಂಗ್ಸೈಟಿ, ಟೆನ್ಷನ್, ನೋವು ತೊಂದರೆ ಇರೋದ್ರಿಂದ. ಸೊ ಬೇರೆ ಹಲವಾರು ರೀಸನ್ಸ್ ಬಂದ್ಬಿಟ್ಟು ಪಾರ್ಕಿನ್ಸನ್ಸ್ ಡಿಸೀಸ್ ಅಂತಿದೆ, ಅದ್ರಲ್ಲಿ ಕೂಡ ನಿದ್ದೆ ಬರೋ ತೊಂದರೆ ಜಾಸ್ತಿ ಇರ್ಬೋದು. ಮತ್ತೆ ಕಿಡ್ನಿ ಡಿಸೀಸ್ ಇದ್ರೆ ಕೂಡ, ಆಮೇಲೆ ಜಾಸ್ತಿ ಅವ್ರಿಗೆ ಇವರು ಫೆಟಿಗ್ ಇದ್ರೆ ಕೂಡ ಜಾಸ್ತಿ ಆಗ್ತಾ ಇರ್ಬೋದು ಇವ್ರಿಗೆ. ಆಬ್ಸ್ಟ್ರಕ್ಟಿವ್ ಸ್ಲೀಪ್ ಆಪ್ನಿಯಾ, ಅದು COPD ಅಲ್ಲಿ ಆಸ್ಮಾ ಕೂಡ ಬರುತ್ತೆ. ಸೊ ಸ್ವಲ್ಪ ಮೆಡಿಸಿನ್ಸ್ ಇಂದಾನು ನಿದ್ದೆ ಬರಲ್ಲ ಅಂತ ಹೇಳ್ದಲ್ಲ, ಅದು ಇದು ಸ್ಟೀರಾಯ್ಡ್ಸ್ ಜನರು ತಗೊಂಡ್ರೆ ಅಥವಾ ಡಿಕಂಜೆಸ್ಟೆನ್ಸ್, ಇದು BP ಮಾತ್ರೆಗಳು, ಡೈರೆಟಿಕ್ಸ್ ಅಂತ ಬರುತ್ತೆ. ಸೊ ಅದರಿಂದನೂ ನಿದ್ದೆ ಬರಕ್ ಚಾನ್ಸಸ್ ಕಮ್ಮಿ ಆಗ್ಬೋದು, ನಿದ್ರೆಯಲ್ಲಿ ಹೆಚ್ಚು ಕಮ್ಮಿ ಆಗ್ತಾ ಇರ್ಬೋದು. ಮತ್ತೆ ಆಂಟಿ ಡಿಪ್ರೆಸೆನ್ಸ್, ಕೆಫೀನ್ ಮೆಡಿಸಿನ್ಸ್, ಈ ಮೆಡಿಸಿನ್ಸ್ ಇದ್ರೇನು ಅವ್ರಿಗೆ ನಿದ್ದೆ ಬರೋದಲ್ಲಿ ಕಷ್ಟ ಆಗ್ತಾ ಇರ್ಬೋದು. ಸೊ ಇದು ಫಸ್ಟ್ ನಾವು ಮೆಡಿಸಿನ್ಸ್ ಕೊಡಕ್ ಮುಂಚೆನೆ ಅವ್ರಿಗೆ ನಾನ್ ಫಾರ್ಮಕಾಲಜಿಕಲ್ ಮ್ಯಾನೇಜ್ಮೆಂಟ್ ಅಂತ ಫಸ್ಟ್ ಮಾಡ್ಬೇಕು. ಸ್ಲೀಪ್ ಹೈಜೀನ್ ಟೆಕ್ನಿಕ್ಸ್ ಅದ್ರ ಬಗ್ಗೆ ನಾನು ಲಾಸ್ಟ್ ಅಲ್ಲಿ ಮಾತಾಡ್ತೀನಿ. ಸ್ಟಿಮ್ಯುಲೇಷನ್ ಕಂಟ್ರೋಲ್ ಅಂದ್ರೆ ಇವಾಗ ನಾಯ್ಸ್ ಅದ್ ಕಮ್ಮಿ ಮಾಡ್ಬೇಕು, ಅಂಡ್ ಬರೋ ಎಕ್ಸ್ಪೋಷರ್, ಲೈಟ್ ಎಕ್ಸ್ಪೋಷರ್ ಅದ್ರಲ್ಲಿ ಕೂಡ ಕಂಟ್ರೋಲ್ ಆಗಿರ್ಬೇಕು. ಸ್ಲೀಪ್ ರೆಸ್ಟ್ರಿಕ್ಷನ್ ಅಂದ್ರೆ ಹಗ್ಲೊತ್ತು ಮಧ್ಯಾಹ್ನ ಹೊತ್ತು ಮಾಡೋ ನಿದ್ದೆ ಇದೆಲ್ಲ ಅದು ಸ್ಟಾಪ್ ಮಾಡ್ಬೇಕು, ಸೊ ದಟ್ ರಾತ್ರಿಯಲ್ಲಿ ಅವ್ರ ನಿದ್ದೆ ಬರ್ಲಿ. ಕಾಗ್ನೇಟಿವ್ ಥೆರಪಿ, ಆಮೇಲೆ ರಿಲ್ಯಾಕ್ಸೇಷನ್ ಟೆಕ್ನಿಕ್ಸ್. ಇದರಲ್ಲಿ ಮತ್ತೆ ಸೇಮ್ ರಿಲ್ಯಾಕ್ಸೇಷನ್ ಟೆಕ್ನಿಕ್ಸ್, ಫಿಸಿಕಲ್ ಎಕ್ಸರ್ಸೈಸಸ್, ಮಸಲ್ ರಿಲ್ಯಾಕ್ಸೇಷನ್, ಆಮೇಲೆ ಕಾಗ್ನೇಟಿವ್ ಥೆರಪಿ, ಕೌನ್ಸಿಲಿಂಗ್ ದ್ವಾರ. ನಾನು ಆಲ್ರೆಡಿ ಹೇಳಿದ ಪ್ರಕಾರ REM ಸ್ಲೀಪ್ ಬಿಹೇವಿಯರ್ ಡಿಸಾರ್ಡರ್ಸ್ ಅಲ್ಲಿ ಅವರು ಲೇಟರ್ 1/3 ಆಫ್ ಸ್ಲೀಪ್ ಸೈಕಲ್ ಲಾಸ್ಟ್ ಬರ್ತಾ ಅಟ್ಲೀಸ್ಟ್ 3-4 o'clock ಅಷ್ಟು ಗಂಟೆಯಲ್ಲಿ ಅವ್ರಿಗೆ ಯೂಶ್ವಲಿ ಕನ್ಸ್ ಏನಾದ್ರು ಬರ್ತಾ ಇದ್ರೆ ಆ ಕನ್ಸಲ್ಲಿ ಏನ್ ನಡ್ಕೋತಾರೆ ಇವ್ರು ಹಾಗೆ ಬಿಹೇವ್ ಮಾಡ್ತಾರೆ. ಅದರಿಂದ ಕಿರ್ಚೋದು, ಕೈ ಕಾಲೆಲ್ಲ ಅಲ್ಲಾಡ್ಸೋದು, ಬೆಡ್ ಪಾರ್ಟ್ನರ್ಗೆ ತೊಂದರೆ ಆಗುತ್ತೆ, ಅವ್ರಿಗೆ ಕೂಡ ಅವ್ರಿಗೆ ಕೂಡ ಹರ್ಟ್ ಆಗ್ಬೋದು ಇದರ ದ್ವಾರ. ಸೊ ನಾನ್ ಫಾರ್ಮಕಾಲಜಿಕಲ್ ಮೆಥಡ್ಸ್ ಅಲ್ಲಿ ಮ್ಯೂಸಿಕ್ ಕೂಡ ಒನ್ ಮೋಡ್ ಆಫ್ ಟ್ರೀಟ್ಮೆಂಟ್. ಆಮೇಲೆ ಇದರಿಂದ ಸೈಡ್ ಎಫೆಕ್ಟ್ಸ್ ಇರಲ್ಲ. ಫಿಸಿಕಲ್ ಮತ್ತೆ ಸೈಕಲಾಜಿಕಲ್ ಮೆಥಡ್ಸ್. ಸೊ ಇದರಿಂದ ಆಂಗ್ಸೈಟಿ, ಟೆನ್ಷನ್, ಈ ತರ ನೋವು ಇರೋದು ಅದೆಲ್ಲ ಕಮ್ಮಿ ಆಗ್ತಾ ಇರ್ಬೋದು.
ಸೊ ಯೂಟ್ಯೂಬ್ ಅಥವಾ ಬೇರೆ ಲೈಟ್ ಮ್ಯೂಸಿಕ್, ಇನ್ಸ್ಟ್ರುಮೆಂಟಲ್ ಮ್ಯೂಸಿಕ್ ಅಂಡ್ ಲೈಟ್ ಮ್ಯೂಸಿಕ್ ಅಂತ ರಿಸರ್ಚ್ ಪ್ರಕಾರ ಅದ್ರ ಸ್ಲೀಪ್ ಇಂಡ್ಯೂಸಿಂಗ್ ಮ್ಯೂಸಿಕ್ ಅಂತ ಕೂಡ ಇದೆ, ಮ್ಯೂಸಿಕ್ ಥೆರಪಿ ಅಂತ. ಸೊ ರೆಸ್ಟ್ಲೆಸ್ ಲೆಗ್ ಸಿಂಡ್ರೋಮ್ ಅಲ್ಲಿ ಅವ್ರಿಗೆ ಯೂಶಲಿ ಕಾಲ್ ರಾತ್ರಿಯಲ್ಲಿ ನೋವಾಗುತ್ತೆ. ಸೊ ಟಿಂಗ್ಲಿಂಗ್ ಸೆನ್ಸೇಷನ್ ಆಗ್ಬೋದು, ಅವ್ರಿಗೆ ಜೋರಾಗಿ ಕಾಲ್ ನೋವು ಬರ್ತಾ ಇರ್ಬೋದು, ಅದರಿಂದ ಅವ್ರ ಕಾಲ್ ಅಲ್ಲಾಡಿಸ್ತಾ ಇರ್ತಾರೆ. ಸೊ ಮೋಸ್ಟ್ಲಿ ಇದು ಐರನ್ ಡೆಫಿಷಿಯನ್ಸಿಯಿಂದ ಆಗ್ತಾ ಇರ್ಬೋದು, ಅಥವಾ ರೀನಲ್ ಫೇಲ್ಯೂರ್, ಕಿಡ್ನಿ ಫೇಲ್ಯೂರ್ ಇಂದ ಆಗ್ತಾ ಇರ್ಬೋದು, ಇಲ್ಲಾಂದ್ರೆ ಅವ್ರಿಗೆ ವಿಟಮಿನ್ ಡೆಫಿಷಿಯನ್ಸಿಯಿಂದ ಕೂಡ ಆಗ್ತಾ ಇರ್ಬೋದು. ಜಾಸ್ತಿ ಕಾಫಿ ಟೀ ಕೂಡ ಜಾಸ್ತಿ ತಗೋತಿದ್ರೇನು ಆಗ್ತಾ ಇರ್ಬೋದು ಇದೆಲ್ಲ. ರೆಮ್ ಸ್ಲೀಪ್ ಬಿಹೇವಿಯರ್ ಡಿಸಾರ್ಡರ್ಸ್ ನಾನು ಆಲ್ರೆಡಿ ಹೇಳಿದ ಪ್ರಕಾರ. ಸೊ ನಾರ್ಕೋಲೆಪ್ಸಿದಲ್ಲಿ ಜಾಸ್ತಿ ಹಗ್ಲೊತ್ ಜಾಸ್ತಿ ಮಲಗ್ತಾರೆ, ಇವ್ರಿಗೆ ಜಾಸ್ತಿ ಈ ತರ ಫೆಟೀಗ್ ಇರುತ್ತೆ. ಅಂಡ್ ಸ್ಲೀಪ್ ಅಟ್ಯಾಕ್ಸ್ ಲೈಕ್ ಜಾಸ್ತಿ ನಿದ್ದೆ ಬರೋ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ, ಬಟ್ ಅದು ಮಾರ್ನಿಂಗ್ ಅವರ್ಸ್ ಅಲ್ಲಿ ಇರುತ್ತೆ. ಹಾಗಾಗಿ ರಾತ್ರಿಯಲ್ಲಿ ನಿದ್ದೆ ಬರೋದು ಚಾನ್ಸ್ ಕಮ್ಮಿ ಇರುತ್ತೆ ಅವ್ರಿಗೆ. ಸೊ ಅಂಡ್ ಇವ್ರಿಗೆ ಹ್ಯಾಲುಸಿನೇಷನ್ಸ್, ನಿದ್ದೆ ಮಾಡಕ್ ಮುಂಚೆ ಕೂಡ ಹ್ಯಾಲುಸಿನೇಷನ್ಸ್ ತರ ಬರ್ಬೋದು. ಸೊ ಆಬ್ಸ್ಟ್ರಕ್ಟಿವ್ ಸ್ಲೀಪ್ ಆಪ್ನಿಯಾ ಅಂತ ಹೇಳಿದ್ದೀನಿ. ಅದರಲ್ಲಿ ಯೂಶಲಿ ಈ ಥೈರಾಯ್ಡ್ ತೊಂದರೆ ಇರೋವ್ರಿಗೆ, ಇಲ್ಲಾಂದ್ರೆ ಆಕ್ರೋಮೆಗ್ಲಿ ಅಂತ ನಾವು ಹೇಳ್ತೀವಿ, ಪಿಟ್ಯೂಟರಿ ಹಾರ್ಮೋನ್ಸ್ ಹೆಚ್ಚಾಗಿರೋದ್ರಿಂದ, ಗ್ರೋತ್ ಹಾರ್ಮೋನ್ ಜಾಸ್ತಿ ಆಗಿರೋದ್ರಿಂದ ಕೂಡ ಆಕ್ರೋಮೆಗ್ಲಿ ಆಗ್ಬೋದು. ಅದರಿಂದನೂ ಆಬ್ಸ್ಟ್ರಕ್ಟಿವ್ ಸ್ಲೀಪ್ ಆಪ್ನಿಯಾ. ಆಮೇಲೆ ಜಾಸ್ತಿ ವೇಟ್ ಇದ್ರೆ, ಒಬೇಸಿಟಿ ಇದ್ರೆ, ಅಥವಾ ಥಿಕ್ ನೆಕ್ ಇದ್ರೆ, ಅಂಡ್ ಇದು ಲಂಗ್ ಡಿಸೀಸಸ್ ಏನಾನಿದ್ರೆ, ಇವೆಲ್ಲ ಕಾರಣದಿಂದ ಆಬ್ಸ್ಟ್ರಕ್ಟಿವ್ ಸ್ಲೀಪ್ ಆಗ್ತಾ ಇರ್ಬೋದು. ಅಂಡ್ ಅದರಿಂದ ನಿದ್ದೆ ಬರಕ್ಕೆ ಕಷ್ಟ ಆಗ್ತಾ ಇರ್ತದೆ. ಸೊ ಆಬ್ಸ್ಟ್ರಕ್ಟಿವ್ ಸ್ಲೀಪ್ ಆಪ್ನಿಯಾಗೆ ಟ್ರೀಟ್ಮೆಂಟ್ ಪ್ರಕಾರ ನಾವು ವೇಟ್ ಲಾಸ್, ಮಾಡ್ರೇಟ್ ಟು ಫಿಸಿಕಲ್ ಆಕ್ಟಿವಿಟಿ ಇವೆಲ್ಲ ಹೇಳ್ತೀವಿ ಯೂಶಲಿ. ಅಂಡ್ ಆಲ್ಕೋಹಾಲ್ ಅಥವಾ ಟೊಬ್ಯಾಕೋ, ಇದು ಸಿಗರೆಟ್ ಅವೆಲ್ಲ ನಾವು ಬಿಡ್ಸಕ್ಕೆ ಟ್ರೈ ಮಾಡ್ತೀವಿ. ಸೊ ನಾನು ನಾನ್ ಫಾರ್ಮಕಾಲಜಿಕಲ್ ಮೆಷರ್ಸ್ ಹೇಳಿದ ಪ್ರಕಾರ ಸ್ಲೀಪ್ ಹೈಜೀನ್ ಅದು ಮೋಸ್ಟ್ಲಿ ಫಾಲೋ ಆಗ್ಬೇಕು. ಅದ್ರ ಬಗ್ಗೆ ನಾನು ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಮಾತಾಡ್ತೀನಿ. ಅಂಡ್ ಲೈಕ್ ಮೋಸ್ಟ್ಲಿ ನಾನು ಪೇಷಂಟ್ಸ್ ನೋಡೋದಲ್ಲಿ ಮೋಸ್ಟ್ಲಿ ಇವರು ಆಂಕ್ಸಿಟ್ ಅಂತ ಮೆಡಿಸಿನ್ ತಗೋತಾರೆ. ನಿದ್ದೆ ಬರಲ್ಲ, ಅದಕ್ಕೆ ನಿದ್ದೆ ಮೆಡಿಸಿನ್ಸ್ ನಾನು ಹೋಗ್ಬಿಟ್ಟು ಮೆಡಿಕಲ್ ಸ್ಟೋರ್ ಅಲ್ಲಿ ಕೇಳಿದೆ, ಆಂಕ್ಸಿಟ್ ಮೆಡಿಸಿನ್ ಕೊಟ್ಟಿದ್ದಾರೆ. ಸೊ ಅದು ಮೆಡಿಸಿನ್ ತಗೊಳಕ್ಕೆ ಶುರು ಮಾಡ್ತಾರೆ. ಸೊ ಆ ತರ ಎಲ್ಲ ಅವ್ನ್ ಲಾಂಗ್ ಟರ್ಮ್ ಬೇಸಿಸ್ ಕಷ್ಟ ಆಗ್ಬೋದು, ಅವಾಗೆ ನಿದ್ದೆ ಬರ್ಬೋದು. ಬಟ್ ಲಾಂಗ್ ಟರ್ಮ್ ಬೇಸಿಸ್ ಸುಮಾರು ವಾರಗಳು, ತಿಂಗ್ಳನ್ಗಟ್ಲೆ ಈ ತರ ಮಾತ್ರೆ ತಗೊಂಡ್ರೆ ಮಾತ್ರೆ ಅವ್ರಿಗೆ ಅಭ್ಯಾಸ ಆಗ್ಬಿಡತ್ತೆ, ಬಟ್ ನಿದ್ದೆ ಬರಲ್ಲ. ಸೊ ಬರ್ತಾ ಬರ್ತಾ ಮಾತ್ರೆ ಡೋಸ್ ಕೂಡ ಅವ್ರು ಜಾಸ್ತಿ ಒಂದ್ ಮಾತ್ರೆಯಿಂದ ನಿದ್ದೆ ಬರ್ತಾ ಇರ್ಬೋದು. ಸೊ ಅದರಿಂದ 2, 3, 4 ಮಾತ್ರೆ ತಗೋತಾ ಇರ್ತಾರೆ, ಬಟ್ ಆದ್ರೇನೆ ಅವ್ರಿಗೆ ನಿದ್ದೆ ಬರಲ್ಲ. ಸೊ ಅದರಿಂದ ನಾವು ಬೆಂಜೋಡಾಜಪಿನ್ ಅಬ್ಯೂಸ್ ಅನ್ನು ಕೂಡ ಕೇಳಿದ್ವಿ. ಅದಕ್ಕೆ ಈ ತರ ಸೆಲ್ಫ್ ಮೆಡಿಕೇಶನ್ ನಿದ್ದೆಗೋಸ್ಕರ ನಾವು ತಪ್ಪಿಸ್ಬೇಕು, ಅದ್ ಮಾಡಬಾರ್ದು. ಆಮೇಲೆ ಡಾಕ್ಟರ್ಸ್ ಹತ್ರ ಬಂದ್ಬಿಟ್ಟು ಕನ್ಸಲ್ಟ್ ಮಾಡೋದು. ಯೂಶಲಿ ನಾನ್ ಫಾರ್ಮಕಾಲಜಿಕಲ್ ಮೆಷರ್ಸ್ ಅಂತ ನನ್ನ ಮೆಡಿಸಿನ್ಸ್ ಇಲ್ಲದ್ವಾರ ಹೇಗ್ ಕಂಟ್ರೋಲ್ ಮಾಡ್ಬೇಕು ಅದು ಫಾಲೋ ಆಗ್ಬೇಕು. ಸ್ಲೀಪ್ ಹೈಜೀನ್ ಟೆಕ್ನಿಕ್ಸ್ ಇವೆಲ್ಲ ಫಾಲೋ ಆದ್ಮೇಲೆ ಕೂಡ ಅವ್ರಿಗೆ ನಿದ್ದೆಯಲ್ಲಿ ಇನ್ನ ತೊಂದರೆ ಇದ್ರೆ ಡಾಕ್ಟರ್ಸ್ ಹತ್ರ ಬಂದ್ಬಿಟ್ಟು ಕನ್ಸಲ್ಟ್ ಮಾಡ್ಬೋದು. ಮೆಡಿಕಲ್ ಪ್ರಾಕ್ಟಿಷನರ್ಸ್, ಜನರಲ್ ಪ್ರಾಕ್ಟಿಷನರ್ಸ್ ಹತ್ರ, ಅಥವಾ ಮಾನಸಿಕ ವೈದ್ಯಕೀಯರ ಹತ್ರ. ಸೊ ಸ್ಲೀಪ್ ಹೈಜೀನ್ ಟೆಕ್ನಿಕ್ಸ್ ಅಲ್ಲಿ ಅವ್ರ ರೆಗ್ಯುಲರ್ ಸ್ಲೀಪ್ ನಿದ್ದೆಯಿಂದ ಶೆಡ್ಯೂಲ್ ಫಾಲೋ ಆಗ್ಬೇಕು. ಲೈಕ್ ಇಷ್ಟು ಗಂಟೆಗೆ ನಿದ್ದೆ ಹೋಗ್ಬೇಕು ಅಂದ್ರೆ 9 o'clock ಅಥವಾ 8 o'clock ಅಂದ್ರೆ 2 hours 2 ಗಂಟೆ ಮುಂಚೆನೆ ಅವ್ರು ಊಟ ಮಾಡಿರ್ಬೇಕು. ಸೊ ಆದಷ್ಟು ಬೇಗ ಊಟ ಮಾಡ್ಬಿಟ್ಟು ನಿದ್ದೆ ಮಾಡಕ್ ಹೋದ್ರೇನೋ ಅವ್ರಿಗೆ ನಿದ್ದೆ ಬರಕ್ಕೆ ಕಷ್ಟ ಆಗ್ತಾ ಇರ್ಬೋದು. ಸೊ ಅಟ್ಲೀಸ್ಟ್ 2 hours ಮುಂಚೆನೆ ಊಟ ಮಾಡ್ಬೇಕು. ಆಮೇಲೆ ಲೈಟ್, ಸೌಂಡ್ ಇವೆಲ್ಲ ಕಮ್ಮಿ ಇದ್ರೇನೆ ಮೋಸ್ಟ್ಲಿ ಅವ್ರಿಗೆ ನಿದ್ದೆ ಬರಕ್ಕೆ ಚಾನ್ಸ್ ಬರ್ಬೋದು. ಮತ್ತೆ ರೆಸ್ಟ್ ರೂಮ್ ಫ್ರೀಕ್ವೆಂಟ್ ಆಗಿ ಯೂಸ್ ಮಾಡ್ಬೇಕು ಹೋಗಕ್ ಮುಂಚೆ. ಅಂಡ್ ರಾತ್ರಿಯಲ್ಲಿ ಲೈಕ್ ಲೇಟ್ ಈವ್ನಿಂಗ್ ಅಥವಾ ರಾತ್ರಿಯಲ್ಲಿ ಸ್ವಲ್ಪ ನೀರ್ ಕಮ್ಮಿ ಮಾಡ್ಬೇಕು ಕಂಪೇರ್ ಟು ಮಾರ್ನಿಂಗ್ ನೀರ್ ಕುಡಿಯೋದಲ್ಲಿ.
ಆಮೇಲೆ ಕಾಫಿ ಟೀ ಇವು ಕೂಡ ರಾತ್ರಿ ಅಥವಾ ಲೇಟ್ ಈವ್ನಿಂಗ್ 6-7 ಆದ್ಮೇಲೆ ನಂತರ ಕಮ್ಮಿ ಮಾಡಿದ್ರೆ ಬೆಟರ್. ಅಂಡ್ ಬೆಡ್ ಮೇಲೆ ಯೂಶಲಿ ಲೈಕ್ ನಿದ್ದೆ ಮಾಡಕ್ ಮುಂದೆ ಯೂಸ್ ಮಾಡ್ಬೇಕು. ಅದ್ರ ಮೇಲೆನೆ ಅವ್ರು ಓದೋದ್ ಶುರು ಮಾಡಿದ್ರೆ, ಟಿವಿ ನೋಡೋದ್ ಶುರು ಮಾಡಿದ್ರೆ, ಫೋನ್ ಯೂಸ್ ಮಾಡೋದ್ ಶುರು ಆದ್ರೆ ಕಷ್ಟ ಆಗ್ತಾ ಇರ್ಬೋದು. ಸೊ ಜಾಸ್ತಿ ಅವ್ರು ಎಕ್ಸರ್ಸೈಸ್ ಮಾಡಬಾರ್ದು ನಿದ್ದೆ ಹೋಗಕ್ ಮುಂಚೆ. ಅಂಡ್ ನಾನು ಹೇಳಿದ ಪ್ರಕಾರ ಸ್ಕ್ರೀನ್ ಲೈಕ್ ಮೊಬೈಲ್, ಕಂಪ್ಯೂಟರ್, ಟಿವಿ ಅವು ಕೂಡ ಜಾಸ್ತಿ ಯೂಸ್ ಮಾಡಬಾರ್ದು. ಊಟ ಮಾಡಿದ್ಮೇಲೆ ನಂತರನೇ ಬೇಗ ಹೋಗ್ಬಿಟ್ಟು ನಿದ್ದೆ ಮಾಡಕ್ಕೆ ಟ್ರೈ ಮಾಡಬಾರ್ದು. ಸ್ಮೋಕಿಂಗ್ ಮತ್ತೆ ಆಲ್ಕೋಹಾಲ್ ತಗೊಳ್ಳೋದು ಕಮ್ಮಿ ಆಗ್ಬೇಕು. ಅಂಡ್ ಮಾರ್ನಿಂಗ್ ಟೈಮ್ಸ್ ಅವರು ನಿದ್ದೆ ಕೂಡ ಸ್ಟಾಪ್ ಮಾಡ್ಬೇಕು, ಮಾರ್ನಿಂಗ್ ಮತ್ತೆ ಮಧ್ಯಾಹ್ನ. ಥ್ಯಾಂಕ್ ಯು. ವೀಕ್ಷಕರಲ್ಲಿ ಏನಾದ್ರೂ ಪ್ರಶ್ನೆ ಇದ್ರೆ ಕೇಳ್ಬೋದು. ನಮಸ್ಕಾರ ಡಾಕ್ಟರ್ ಅವರೇ. ನಮಸ್ಕಾರ, ಜಂಬುನಾಥ್ ಮಾತಾಡ್ತೇನೆ. ಚೆನ್ನಾಗಿ ಫಸ್ಟ್ ಕ್ಲಾಸ್ ಎಕ್ಸ್ಪ್ಲೈನ್ ಮಾಡಿದ್ದೀರಿ ಅಮ್ಮ. ಥ್ಯಾಂಕ್ಸ್ ಫಾರ್ ದಟ್. ಹಲೋ. ಹಲೋ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಚೆನ್ನಾಗಿ ಮಾಡಿದ್ದೀರಿ. ಥ್ಯಾಂಕ್ ಯು ವೆರಿ ಮಚ್. Only thing is, I am getting this, this burning sensation, neuropathy. Burning sensation in the legs. Normally what they told is, there is no treatment available for that. Can you suggest anything, ma'am? I am now on some medication. ಬರ್ನಿಂಗ್ ಸೆನ್ಸೇಷನ್ ಅಂದ್ರೆ ಎಲ್ಲಿ ಬರ್ನಿಂಗ್ ಸೆನ್ಸೇಷನ್? At the feet, ma'am. ಓಕೆ. ಎಲ್ಲ ಕನ್ಸಲ್ಟ್ ಮಾಡಿದ್ರ ತಾವು? ನಾನು ಕನ್ಸಲ್ಟ್ ಮಾಡಿದ್ದೇನಮ್ಮ. ಅವರು ಏನೋ ಇದು ಟೆಸ್ಟ್ ತಕೊಂಡಿದ್ದಾರೆ. ನರ್ವ್ ಕಂಡಕ್ಷನ್ ಸ್ಟಡಿ. ನರ್ವ್ ಕಂಡಕ್ಷನ್ ಸ್ಟಡಿ. ಓಕೆ. ನರ್ವ್ ಕಂಡಕ್ಷನ್ ಸ್ಟಡಿ ಮಾಡಿದ್ದಾರೆ. ಅವ್ರು ಏನು ಹೇಳಿದ್ರೆ ನರ್ವ್ ಕಂಡಕ್ಷನ್ ಸ್ಟಡಿ ನಾರ್ಮಲ್ ಸ್ಟಡಿ ಬಂದಿದೆ. ಸ್ಮಾಲ್ ನರ್ವ್ಸ್ ಕಂಡಕ್ಷನ್ ಏನೋ ಒಂದು ಸ್ಪೆಷಲ್ ಇನ್ನೊಂದು ಮಾಡಿದ್ದಾರೆ. ಅದ್ರಲ್ಲಿ ಸ್ಮಾಲ್ ಡಿಸ್ಟರ್ಬೆನ್ಸ್ ಇದೆ ಸರ್. ಅದು ಏನು ತೊಂದರೆ ಬೇಡ, ಅದೇನು ಮೆಡಿಸಿನ್ಸ್ ಏನು ಬೇಡ ಅವರಿಗೆ ಹೇಳಿದ್ದಾರೆ. ಅದಕ್ಕೆ ಬಟ್ pain continues, ma. The burning sensation continues. Some may escape, although it is not always. So tamige sugar ide, diabetes idya? No, I am not diabetic, ma. I am not diabetic. Okay. They say it is idiopathic. This cause they say it's not known. ಇದು ಕಾಲ್ಗೆ ಏನಾನ ಏಟ್ ಬಿದ್ದಿತ್ತಾ ಮುಂಚೆ? ಏನೂ ಇಲ್ಲಮ್ಮ, ಇಲ್ಲ. ಏನು ಬಿದ್ದಿಲ್ಲ. ಏನ್ ಮೆಡಿಸಿನ್ಸ್ ತಗೋತಾ ಇದ್ದೀರಾ ನೀವು? ಅದು ಏನು ಅದು ಒಂದೇ ನಿಮಿಷ ಹೇಳ್ತೇನೆ. ಅದು ನಾರ್ಮಲ್ ಪ್ಯಾರಾಗಾಬ್ಲಿನ್. ಓಕೆ. ಅದರಿಂದ ಕಮ್ಮಿ ಆಗ್ತಾ ಇದೆಯಾ? ಒಂದೊಂದೆಲ್ಲ ಕಮ್ಮಿ ಆಗ್ತೇಮ್ಮ, ಬಟ್ ರೆಗ್ಯುಲರ್ ತಕೊಳ್ಬೇಕಮ್ಮ. ಅದು ಓಕೆ. ಅದು ಏನು ಗುಡ್ ಬ್ಯಾಡ್ ಗೊತ್ತಿಲ್ಲಮ್ಮ. ಓಕೆ. ಸೊ ನೀವು ಸಾರಿ ಹೇಳಿ ಮಗೆ. ನಾ ರೆಗ್ಯುಲರ್ ಆಗಿ ತಕೊಳ್ತೇನೆ. ಅದು ರೆಗ್ಯುಲರ್ ಆಗಿ ತಗೋತಾ ಇದ್ದೀರಾ? ಸೊ ನಿಮ್ ಪೇನ್ ಮುಂಚೆಕ್ಕಿಂತ ಪೇನ್ ಅಲ್ಲಿ ಎಷ್ಟು ಇಂಪ್ರೂವ್ಮೆಂಟ್ ಆಗಿದೆ ಇವಾಗ? ಪೇನ್ ಇಲ್ಲವಾ, ಏನು ಪೇನೇ ಇರೋದಿಲ್ಲ. ಇರುತ್ತೆ, ಬರ್ನಿಂಗ್ ಸೆನ್ಸೇಷನ್ ಇರುತ್ತೆ. ಪೇನ್ ಏನು ಇರೋದಿಲ್ಲ. ಓಕೆ. ಸೊ ಅದು ನೀವು ತಗೊಳ್ಳೋ ಮೆಡಿಸಿನ್ಸ್ ಐ ಥಿಂಕ್ ಪ್ರೀಗ್ಯಾಬಲಿನ್ ಅಂತ ಅನ್ಸುತ್ತೆ. ಪ್ರೀಗ್ಯಾಬಲಿನ್ ಅದು ಒಳ್ಳೆ ಮೆಡಿಸಿನ್ ಆಕ್ಚುಲಿ. ನರ್ವ್ ಕಂಡಕ್ಷನ್ ಸ್ಟಡೀಸ್ ಅಲ್ಲಿ ನಾರ್ಮಲ್ ಆಗಿ ಬಂದಿದೆ ಅಂತ ಹೇಳಿದೀರಾ. ಸೊ ಅಂಡ್ ಶುಗರ್ ಕೂಡ ಇಲ್ಲಿ ಅಂತ ಹೇಳ್ತಾ ಇದ್ದೀರಾ. ಸೊ ಒಂದ್ಸತಿ ನೀವು ಇಲ್ಲಿ ಬಂದ್ಬಿಟ್ಟು ನಮ್ ನರ ಡಾಕ್ಟರ್ ಇದ್ದಾರೆ, ಅವ್ರ ಹತ್ರ ಅಥವಾ ನಮ್ಮ ಹತ್ರನು ಕನ್ಸಲ್ಟ್ ಮಾಡ್ಬೋದು. ಮತ್ತೆ ನೀವು ನಮ್ದು ಕನ್ಸಲ್ಟೇಷನ್ ಯಾವ ಸೊ ನ್ಯೂರಾಲಜಿ ಪ್ರತಿ ದಿವಸ ಇರುತ್ತೆ. ನ್ಯೂರಾಲಜಿ ಯೂನಿಟ್ 1 ಇಂದ ಯೂನಿಟ್ 6 ತನಕ ಪ್ರತಿ ದಿವಸ ಇರುತ್ತೆ. ಸೊ ಮಂಡೇ ಟು ಸ್ಯಾಟರ್ಡೇ. ಸೊ 8:30 9 o'clock ಇಂದ ರಿಜಿಸ್ಟ್ರೇಷನ್ ಓಪನ್ ಆಗುತ್ತೆ. ನೀವು ರಿಜಿಸ್ಟ್ರೇಷನ್ ಫಸ್ಟ್ ಮಾಡಿಸ್ಕೊಂಡು F1 OPD ಅಲ್ಲಿ ಹೋಗಿ ತೋರಿಸಬಹುದು.
ಅವ್ರು ಮೇನ್ ಆಗಿ ನರ ತೊಂದರೆಗಳೆಲ್ಲ ನೋಡ್ತಾರೆ. ಅಂಡ್ ನರ್ವ್ ಕಂಡಕ್ಷನ್ ಸ್ಟಡೀಸ್, ನಿಮ್ ಪ್ರೀವಿಯಸ್ ಡಾಕ್ಯುಮೆಂಟ್ಸ್, ಮೆಡಿಕಲ್ ರೆಕಾರ್ಡ್ಸ್, ಮೆಡಿಕೇಶನ್ಸ್ ಅವೆಲ್ಲ ತಗೊಂಡ್ ಬಂದ್ಬಿಟ್ಟು ಅವ್ರಿಗೆ ತೋರಿಸಿ ಒಂದ್ಸತಿ. ಬರ್ತೀನಮ್ಮ. ಓಕೆ ರೀ. ನಿಮಗೆ ನಿದ್ದೆ ಅಲ್ಲಿ ತೊಂದ್ರೆ ಏನನ್ನ ಆಗ್ತಿದ್ಯಾ? ಒಂದೊಂದು ದಿವಸ ಬರುತ್ತೆ, ನಾಟ್ ರೆಗ್ಯುಲರ್. ಓಕೆ. ಒಂದೊಂದು ಡೇಸ್ ನಿದ್ರೆ ಬರೋದೇ ಇಲ್ಲಮ್ಮ. 2 o'clock 3 o'clock like that I would get up. ಆಲ್ರೆಡಿ ನಾನು ಇವಾಗ ಎಕ್ಸ್ಪ್ಲೇನ್ ಮಾಡೋದ್ರಿಂದ ಅದೇ ನೋವು ಕೂಡ ಒಂದ್ ಕಾರಣ ನಿದ್ದೆ ಬರೋದಲ್ಲಿ ತೊಂದ್ರೆ ಆಗಕ್ಕೆ. ಸೊ ಮೇ ಬಿ ಅದರಿಂದನೂ ತೊಂದ್ರೆ ಆಗ್ತಾ ಇರ್ಬೋದು. ಕರೆಕ್ಟ್ ಮಾ. ಬೇರೆ ಏನು ತೊಂದ್ರವೇ ಇಲ್ಲಮ್ಮ, ಬೇರೆ ಏನು ತೊಂದ್ರೆ ಇಲ್ಲ, ಇದು ಒಂದೇ. ನಿಮಗೆ ಆಗ್ತಾ ಇರೋ ತೊಂದ್ರೆ ಬಗ್ಗೆ ಪೆರಿಫರಲ್ ನ್ಯೂರೋಪತಿ ಅಂತ ಅನ್ಸತ್ತೆ. ನಮ್ನೆಸ್ ಇದ್ದಂಗ್ ಕಾಣಿಸತ್ತೆ ನಿಮಗೆ, ಯಾಕಂದ್ರೆ ಅದು ಪೇನ್ ಇಲ್ಲ, ಬಟ್ ನಿಮಗೆ ಅದು ಟಿಂಗ್ಲಿಂಗ್ ಸೆನ್ಸೇಷನ್, ಪಿನ್ಸ್ ಅಂಡ್ ನೀಡಲ್ ಸೆನ್ಸೇಷನ್ ಅಂತ ನಾವು ಹೇಳ್ತೀವಿ, ಅದು ಆಗ್ತಾ ಇರ್ಬೋದು. ಸೊ ಸೊ ನಿಮ್ ಜೊತೆ ಡೀಟೇಲ್ ಆಗಿ ಮಾತಾಡಕ್ಕೆ ಮೇ ಬಿ ಒಂದ್ಸತಿ OPD ಬಂದು ಕನ್ಸಲ್ಟ್ ಮಾಡಿ, ಅವಾಗ ನ್ಯೂರಾಲಜಿಸ್ಟ್ ಅಥವಾ ಸೈಕ್ಯಾಟ್ರಿಸ್ಟ್ ನೋಡ್ಬಿಟ್ಟು ಹೇಳ್ತಾರೆ ಏನ್ ಮಾಡ್ಬೇಕಂತ. ಓಕೆನಾ? God bless you. Bye. ಬೇರೆ ಏನಾದ್ರೂ ಪ್ರಶ್ನೆ ಇದೆಯಾ? ಐಫೋನ್ ಅನ್ನೋ ಹೆಸರಲ್ಲಿ ಹ್ಯಾಂಡ್ ರೈಸ್ ಮಾಡಿದಿರಲ್ಲ, ಕೇಳಿ. ಮ್ಯೂಟ್ ಮಾಡಿ ಇದೀರಾ ಅನ್ಸುತ್ತೆ. ಹಾ, ಹೇಳಿ. Mic on. ಈಗ ಅನ್ಮ್ಯೂಟ್ ಮಾಡಿದ್ದೀನಿ ಈಗ. ಹಲೋ. ಹೇಳಿ. ನಾನು ಈಗ ಸುಮಾರು ಒಂದು 5 ವರ್ಷದಿಂದ ಇನ್ಸೋಮ್ನಿಯಾ ಅಂತಾನೆ ಹೇಳಿದ್ದಾರೆ. ನಾನು ಡಾಕ್ಟರ್ ಕನ್ಸಲ್ಟ್ ಮಾಡಿದಾಗ ಡಾಕ್ಟರ್ CR ಚಂದ್ರಶೇಖರ್, ಅವ್ರನ್ನ ಕನ್ಸಲ್ಟ್ ಮಾಡಿ ನನಗೆ ಅಟಿವಾನ್ ಅಂತ ಒಂದು ಟ್ಯಾಬ್ಲೆಟ್ ಫಸ್ಟ್ ಗೆ 1 mg ಕೊಟ್ರು. ಅದ್ರಲ್ಲಿ 1-2 ವರ್ಷ ಬರ್ತಾ ಇತ್ತು, ಮತ್ತೆ 2 mg ಆಯ್ತು, 3 mg, ಇವಾಗ 3 mg ತಗೊಳ್ತಾ ಇದ್ದೀನಿ. ಅವ್ರು ಹೇಳಿದ್ರು ತಗೊಳ್ಬೇಕಾಗತ್ತೆ, ಅದು ತಗೊಂಡ್ರು ಕೂಡ 5 ಗಂಟೆ 5:30 ಗಂಟೆ ಹೊತ್ತು ನಿದ್ದೆ ಬರುತ್ತೆ. ಇದರಿಂದ ನನಗೆ BP ಇದೆ, ಮತ್ತೆ ಗ್ಯಾಸ್ಟ್ರೈಟಿಸ್ ಇದೆ. ಅದಕ್ಕೆ ಟ್ಯಾಬ್ಲೆಟ್ ತಗೊಳ್ತೀನಿ, BP ತಗೊಳ್ತೀನಿ ಟ್ಯಾಬ್ಲೆಟ್, ಗ್ಯಾಸ್ಟ್ರೈಟಿಸ್ ಇಲ್ಲ. ಇವಾಗ ಅದು ಮಾತ್ರೆ ನಿಲ್ಸ್ಲಿಕ್ಕೆ ಆಗೋದಿಲ್ಲ, ಯಾಕಂದ್ರೆ ನನಗದು ಅಡಿಕ್ಟ್ ಆಗ್ಬಿಟ್ಟಿದ್ದೀನಿ. ಯಾಕಂದ್ರೆ 5 ವರ್ಷ ಆಲ್ಮೋಸ್ಟ್ 2018 ಆಲ್ಮೋಸ್ಟ್ ತಗೊಳ್ತಾ ಇದ್ದೀನಿ. ಏನ್ ಮಾಡೋದು ಡಾಕ್ಟರ್? ಅದಕ್ಕೆ ಅವರು ಹೇಳಿದ್ರು, ಚಂದ್ರಶೇಖರ್ ಡಾಕ್ಟರ್ ಅವ್ರು ಹೋದಾಗ ತಗೊಳ್ಬೇಕಾಗುತ್ತೆ. ಸೈಡ್ ಎಫೆಕ್ಟ್ಸ್ ಏನಿದೆಯಾ ಅಥವಾ ಇದನ್ನು ನಿಲ್ಸ್ಲಿಕ್ಕೆ ಆಗುತ್ತಾ? ನಾನು ಬೆಳಿಗ್ಗೆ 1 hour ವಾಕ್ ಮಾಡ್ತೀನಿ, ಆದ್ರೂ ನಿದ್ರೆಗೆ ಏನ್ ಹೆಲ್ಪ್ ಆಗ್ತಾ ಇಲ್ಲ ನನಗೆ. ಟ್ಯಾಬ್ಲೆಟ್ ಬೇಕೇ ಬೇಕಾಗುತ್ತೆ. ನಿಮ್ ವಯಸ್ಸು ಎಷ್ಟು ಸರ್? 65. ಓಕೆ. ಸೊ ನೀವು ಇಲ್ಲಿ ನಮ್ ಜೀರಿಯಾಟ್ರಿಕ್ ಸೈಕ್ಯಾಟ್ರಿ ಕ್ಲಿನಿಕ್ ಬರ್ಬೋದು, ಅಥವಾ ಇಲ್ಲಿ ಅಡಿಕ್ಷನ್ ಸೈಕ್ಯಾಟ್ರಿ ಅಂತ ಕೂಡ ಇದೆ, ಅಲ್ಲಿ ಕೂಡ ಬರ್ಬೋದು. ಓಕೆ. ಸೊ ನೀವೇ ಹೇಳ್ತಾ ಇದ್ದೀರಲ್ಲ, ಅದು ಆ ಮೆಡಿಸಿನ್ ಇವಾಗ ತಗೊಂಡಿಲ್ಲ ಅಂದ್ರೆ ನಿಮಗೆ ನಿದ್ದೆ ಬರ್ತಾ ಇಲ್ಲ ಅಂತ, ಅಂಡ್ ಮೆಡಿಸಿನ್ ಡೋಸ್ ಕೂಡ ಜಾಸ್ತಿ ಆಗಿದೆ. ಇವಾಗ ಬರ್ತಾ 1 ಇಂದ 2 ಆಗಿದೆ, 2 ಇಂದ 3 ಆಗಿದೆ, ಅಂಡ್ ಸುಮಾರು 5 ವರ್ಷದಿಂದ ತಗೋತಾ ಇದ್ದೀರಿ ಅಲ್ವಾ? ಸೊ ಅಂಡ್ ಮಾತ್ರೆ ತಗೊಂಡಿಲ್ಲ ಅಂದ್ರೆ ನಿದ್ದೆ ಬರಲ್ಲ, ಮಾತ್ರೆ ತಗೊಳ್ಳೇಬೇಕು ಅಂತ ಅನ್ಸುತ್ತೆ. ಸೊ ಖಂಡಿತವಾಗಿ ಅದೇ ಅಡಿಕ್ಷನ್ ಅಬ್ಯೂಸ್ ಆಗಿದೆ. ಸೊ ಅಂಡ್ ಆ ಮಾತ್ರೆನ ಹಾಗೆ ನಿಲ್ಸಕ್ ಆಗಲ್ಲ, ಅಂಡ್ ಸಡನ್ ಆಗಿ ನಿಲ್ಸಿದ್ರೆ ಕೂಡ ಕಷ್ಟ ಆಗ್ಬೋದು, ಸೈಡ್ ಎಫೆಕ್ಟ್ಸ್ ಬರ್ಬೋದು. ನೀವ್ ನಮ್ ಕ್ಲಿನಿಕ್ ಒಂದ್ಸತಿ ಬನ್ನಿ, ನಾವು ಬೇರೆ ಮೆಡಿಸಿನ್ ಗೆ ಕನ್ವರ್ಟ್ ಮಾಡ್ಬಿಟ್ಟು ಆ ಮೆಡಿಸಿನ್ ಹೇಗೋ ನಿಮಗೆ ಸ್ಟಾಪ್ ಮಾಡಕ್ಕೆ ಟ್ರೈ ಮಾಡ್ತೀವಿ. ಆಯ್ತಾ? ಎಲ್ಲಿ ಬರ್ಬೇಕು ನಿಮ್ಮ ಮನಸ್ಸಲ್ಲಿ? ಜೀರಿಯಾಟ್ರಿಕ್ ಸೈಕ್ಯಾಟ್ರಿಕ್ ಕ್ಲಿನಿಕ್ ಅಂತಿದೆ, G13 OPD. ಓಕೆ, G13 OPD. ಅಂಡ್ ಅದು ಬಿಟ್ಟು ಅಡಿಕ್ಷನ್ ಸೈಕ್ಯಾಟ್ರಿ ಕ್ಲಿನಿಕ್ ಕೂಡ ಇದೆ. ಓಕೆ, ಅಡಿಕ್ಷನ್ ಸೈಕ್ಯಾಟ್ರಿ ಕ್ಲಿನಿಕ್ ಬಂದ್ಬಿಟ್ಟು ಮಂಡೇ, ಥರ್ಸ್ಡೇ ಅಂಡ್ ಸ್ಯಾಟರ್ಡೇ, ಅಂದ್ರೆ ಸೋಮವಾರ, ಗುರುವಾರ ಮತ್ತೆ ಶನಿವಾರ ಇರುತ್ತೆ, 9 ರಿಂದ 1 ಗಂಟೆ ತನಕ. ಸೊ ಅಷ್ಟರಲ್ಲಿ ಸ್ಪೆಷಾಲಿಟಿ ಕ್ಲಿನಿಕ್ ಅಂತಿದೆ, ಅಲ್ಲಿ ಕೂಡ ಬರ್ಬೋದು. ಹೌದಾ? ಇವಾಗ ಸೈಡ್ ಎಫೆಕ್ಟ್ಸ್ ಇದೆಯಾ ಮೇಡಮ್? ನಾನು 5 ವರ್ಷ ತಗೊಳ್ತಾ ಇದ್ದೀನಿ, ಸೈಡ್ ಎಫೆಕ್ಟ್ಸ್ ಇರುತ್ತೆ ಅಲ್ವಾ? ನಂಗೆ ಕೇಳುತ್ತೆ, ಇವಾಗ ತಗೊಂಡಿರೋದ್ರಿಂದ ಏನಾದ್ರು ಸೈಡ್ ಎಫೆಕ್ಟ್ಸ್ ಆಗಿದೆಯಾ ಬೇರೆ ಏನಾದ್ರು? ನಂಗೆ ಗೊತ್ತಾಗ್ತಿಲ್ಲ. ತಗೊಂಡ ತಕ್ಷಣ ಇದ್ದ ಬರುತ್ತೆ, ಬೆಳಿಗ್ಗೆ ಮಾತ್ರ ಎಚ್ಚರ ಆಗುತ್ತೆ ಬೇಗ, ಒಂದು 4:30 ಎಚ್ಚರ ಆಗುತ್ತೆ. 4:30 ಅದು ಹೇಳೋ ಬರಲ್ಲ.
ಸೊ ಆಕ್ಟಿವನ್ ಮೆಡಿಸಿನ್ ಬಂದ್ಬಿಟ್ಟು ಲೊರಾಸಿಪಾಮ್ ಅಂತ, ಅಂದ್ರೆ ಅದು ತುಂಬಾ ಶಾರ್ಟ್ ಆಗಿ ಆಕ್ಟ್ ಮಾಡುತ್ತೆ. ಅಂದ್ರೆ ತಗೊಂಡ್ಮೇಲೆನೆ ನಿದ್ದೆ ಬರ್ಬೋದು, ಬಟ್ ಅದೇ ನೀವು ಬೇಗ ಎದ್ದೊಳ್ತಾ ಇದ್ದೀರಾ ಅಂತ ಹೇಳ್ತಾ ಇದ್ದೀರಲ್ಲ, ಸೊ ಲಾಂಗ್ ಟರ್ಮ್ ಗಳಲ್ಲಿ ಎಫೆಕ್ಟ್ ಮಾಡಲ್ಲ. ಅಂಡ್ ಟಾಲರೆನ್ಸ್ ಅಂತ ಹೇಳ್ತೀವಿ ನಾವು. ಟಾಲರೆನ್ಸ್ ಅಲ್ಲಿ ಏನ್, ಅವ್ರು ಸುಮಾರು ದಿನ, ತಿಂಗಳು, ವಾರಗಳೆಲ್ಲ ತಗೊಳ್ತಾ ಇರ್ತಾರೆ. ಸೊ 1 mg. ಸೊ ಬರ್ತಾ ಬರ್ತಾ ಡೋಸ್ ಜಾಸ್ತಿ ಆಗುತ್ತೆ. ಡೋಸ್ ಇಂದ ಅವ್ರಿಗೆ ವರ್ಕ್ ಆಗಲ್ಲ, ನಿದ್ದೆ ಬರಲ್ಲ. ಹಾಗಾಗಿ 2 ಆಗತ್ತೆ. ಬರ್ತಾ ಬರ್ತಾ 2 ಇಂದ ಜಾಸ್ತಿ 3 ಆಗಿದೆ. ಸೊ 3 ಇಂದನೂ ನಿದ್ದೆ ಬರಲ್ಲ. ಸೊ ಹಾಗಾಗಿ 4 ಕೂಡ ಆಗ್ಬೋದು. 4 ಆಗಿತ್ತು, 4 ಇಂದ 3 ತಂದಿದ್ದೀನಿ ನಾನು ಇವಾಗ. ಸೊ ಅದೇ ನಾವು ಈ ಮೆಡಿಸಿನ್ ಡೋಸ್ ನ ಬೇರೆ ಮೆಡಿಸಿನ್, ಲಾಂಗ್ ಆಕ್ಟಿಂಗ್ ಮೆಡಿಸಿನ್ ಅಂತಿದೆ ನಮ್ಮ ಹತ್ರ. ಸೊ ಅದ್ರ ಜೊತೆ ಕನ್ವರ್ಟ್ ಮಾಡ್ಬಿಟ್ಟು ಸುಮಾರು ವಾರದಲ್ಲಿ ಸ್ಟಾಪ್ ಮಾಡ್ಬೇಕು. ಓಕೆ, ಸೊ ಆ ತರ ನಾವು ಮಾಡ್ಬೋದು. ಅಂಡ್ ಈ ನಿಮಗೆ ಇನ್ಸಾಮ್ನಿಯಾ, ಸ್ಲೀಪ್ ಡಿಸಾರ್ಡರ್ ಯಾಕೆ ಆಗ್ತಾ ಇದೆ, ಅದು ಒಂದು ಕಾರಣ ತಿಳ್ಕೊಬೇಕು. ನಿಮ್ ಗ್ಯಾಸ್ಟ್ರೈಟಿಸ್ ಕೂಡ ಇದೆ ಅಲ್ವಾ, ಅದು ಒಂದ್ ತೊಂದ್ರೆ, ಅದರಿಂದನೂ ಆಗ್ತಾ ಇರ್ಬೋದು. ಸೊ ಅದನ್ನ ನಾವು ಕರೆಕ್ಟ್ ಆಗಿ ಟ್ರೀಟ್ ಮಾಡಿದ್ರೆ ಇದು ಕಮ್ಮಿ ಆಗುತ್ತೆ. ಅಂಡ್ ನಾನು ಹೇಳಿದ ಪ್ರಕಾರ ನಾನ್ ಫಾರ್ಮಕಾಲಜಿಕಲ್ ಅಂದ್ರೆ ಮೆಡಿಸಿನ್ ಇಲ್ಲದ ಸ್ಲೀಪ್ ಹೈಜೀನ್ ಟೆಕ್ನಿಕ್ಸ್ ನಾನು ಹೇಳ್ಕೊಟ್ಟೆ ಅಲ್ವಾ, ಅದ್ರ ಪ್ರಕಾರ ನಡ್ಕೊಳ್ಳಿ, ಮಾತ್ರೆ ಜೊತೆಗೆ. ಬ್ಲಾಕ್ ಯಾವ್ದು ಹಿಡಿದೆ ಮೇಡಮ್? ಎಫ್ ಯಾವುದು ಅಲ್ಲಿ? ಹಾ, ಸೊ ಒಂದ್ ಬಂದ್ಬಿಟ್ಟು ಜೀರಿಯಾಟ್ರಿಕ್ ಸೈಕ್ಯಾಟ್ರಿಕ್ ಕ್ಲಿನಿಕ್. ಅದು ಮಂಗಳವಾರ, ಬುಧವಾರ ಅಂಡ್ ಶನಿವಾರ ರೆಗ್ಯುಲರ್ ಆಗಿ OPD ಇರುತ್ತೆ. ಬಟ್ ಸ್ಕ್ರೀನಿಂಗ್ OPD ಬರ್ಬೇಕು ನೀವು ಫಸ್ಟ್, ಯಾಕಂದ್ರೆ ನೀವು ಫಸ್ಟ್ ಟೈಮ್ ಯಾವಾಗೂ ಬಂದಿಲ್ವಲ್ಲ ಇಲ್ಲಿ. ಇಲ್ಲ. ಹಾ, ಸೊ ಫಸ್ಟ್ ಟೈಮ್ ಬರೋರು ಯಾವ ದಿವಸನೂ ಬರ್ಬೋದು. ಮಂಡೇ ಇಂದ ಸ್ಯಾಟರ್ಡೇ ತನಕ ಸ್ಕ್ರೀನಿಂಗ್ OPD ಅಂದ್ರೆ 903. ಓಕೆ, 903 ಇಂದ 906 OPD ಅಲ್ಲಿ 9 ಗಂಟೆಯಿಂದ 1 ಗಂಟೆ ಒಳಗಡೆ ಬರ್ಬೇಕಲ್ಲಿ. ಇದು ಯಾವ ದಿವಸನೂ ಇರುತ್ತೆ. ಬಟ್ ಫಾಲೋ ಅಪ್ OPD ನೆಕ್ಸ್ಟ್ ಬರೋದಲ್ಲಿ ಮಂಗಳವಾರ, ಬುಧವಾರ ಅಥವಾ ಶನಿವಾರ ಬರ್ಬೇಕು. ಇನ್ನೊಂದು ಬಂದ್ಬಿಟ್ಟು ಅಡಿಕ್ಷನ್ ಸೈಕ್ಯಾಟ್ರಿ OPD ಅಂತಿದೆ. ಅದು ಸ್ಪೆಷಾಲಿಟಿ ಕ್ಲಿನಿಕ್ ಅಲ್ಲಿ ಬರುತ್ತೆ. ಅದು ಸೋಮವಾರ, ಗುರುವಾರ ಮತ್ತೆ ಶನಿವಾರ ಇರುತ್ತೆ. ಸೇಮ್ 9 to 1 o'clock. ಸರಿ. ಥ್ಯಾಂಕ್ ಯು ಡಾಕ್ಟರ್. Okay. Good evening, doctor. Yeah, good evening, sir. Whether sleeping is affected for non-physical exercise or idle persons without any work, whether it will affect sleeping disturbances. Because yes, somebody due to age, they are not moving out of house. For example, walking for 30 minutes morning or evening, or home helping tendency to the within the house or outside the house. Mobile movement. Some people are not able to go out of the home. Whether because without medicine, whether any suggestions to have good sleep? Thank you. Sir, actually, the thing is, like not only you, sir, but many of the elderly people are facing sleep difficulties. Okay, like insomnia that I have told. It's not just like it's because of the hormonal changes as well as the trajectory of life. That is from birth till the elderly age group, the senescence phase. So during the childbirth or infant stage, a baby tends to sleep for more number of hours. Middle-aged people tend to sleep for around 8 hours or so. But during the older age, during their senescence, the sleep duration decreases even more further. That is there like universally generally for all the elderly people. Now adding on to this, the decreased number of sleeping hours to the sleep rhythm, circadian rhythm that we call, there are other reasons which also contribute, which I've explained in my presentation. That is, you are also telling about the pain problems as well as physical inactivity. Yes, sir. Physical inactivity also causes sleep disturbances. Okay, as well as no schedule. Okay, 50% of the elderly people above the age group of 75, they tend to have sleep disturbances if their physical activity is nil or if it is less. That's why we tend to tell them regarding the lifestyle modifications, lifestyle measures, at least walk for
minimum 30 minutes a day, brisk walking for 30 minutes a day for almost 5 days in a week. If not all 7 days, 5 days they need to have a brisk walk. And drink adequate amount of water, keep yourself hydrated with at least 3 to 4 liters of water, and try avoiding caffeinated drinks, that is coffee and tea, above 6 o'clock in the evening, and try to use the restroom before going to sleep. Okay, and have your food at least minimum 2 to 3 hours prior to going to bed. So light meals will help. After having heavy meals, then immediately going to bed will also cause some amount of discomfort. And try to decrease the usage of screen time, mobile phones or laptop or television or anything. Okay, so light music maybe you can hear, and keep a dim light. Okay, don't use a bright light, as well as try to avoid noise, like loud noises in and around your bedroom also. I think these measures can help you in terms of the non-pharmacological treatment methods. I hope that answers your question, sir. Thank you, doctor. But imagine imaginary effects, because seniors are always thinking about children, grandchildren, blood-related people. They are suffering. We cannot do a good thing to them. Unnecessary, as if they are the caretaker for all things. Yes. This is one of the reason, I think, some disturbance in the sleep, I think. Yes, sir. Like that is true what you have told. Why? Because until you get retired, right? So you tend to have a particular work schedule in your life, okay, until 58, 60 or 65, until your time of retirement. So you tend to be preoccupied with your work and with your immediate family with whom you're living, the nuclear family, most likely that now it's happening. But what happens after retirement is, because you don't have to do or have to be involved in your work, that time you have lot of free time. So, and the day pattern, the activity, what you have to do day in and day out, what you were doing prior to retirement, that amount of time that is getting occupied isn't there. So there is lot of free time. So a person tends to introspect. An elderly person or any person post retirement, they tend to introspect whatever they have been doing throughout their life, from their birth or from their school until their last life. Till the time that they are being there. So that is the reason they keep thinking about the past, the negative things, or they keep bothering about their family, their children, grandchildren, and so on. So, and for this, I think if that is too bothersome, it is going to an extent that it is interfering with their sleep, with their appetite, with their mood, not getting interested in any of the activities, watching TV or going for a walk or so. It is causing so much of disruption or interruption. They are feeling low, sad all the time. Then maybe they might require evaluation by a mental health professional. So you can come down to the OPD. Or otherwise, if you have a common group, a social circle wherein people of your age group are there, where you tend to have certain clubs, evening clubs or laughing clubs, wherein you tend to talk to each other, take a walk together, and share own thoughts, or share or meet like-minded people and interact with them. Maybe that can also help. The thing is, immediately after retirement, with so much of work they were having prior to retirement, the same work isn't there. So there is so much of free time. So in that free time, they tend to introspect a lot of things that might again be bothering them. So that can also be one of the reasons. Thank you, doctor. Very much. Thank you. The association, the people with association is very, very necessary. Yes. To free talk. Keep in mind always active. That's why you are very correct, and we are also thank you to very, very much. Thanks, doctor. Sure, sir. Thank you. ಸೀಮಾ ಅನ್ನೋರು ಏನಾದ್ರು ಪ್ರಶ್ನೆ ಇದೆಯಾ? Good evening. Namaskara, doctor.
ನನ್ ಕ್ವಶನ್ ಏನಂತಂದ್ರೆ ಇದು ಲೇಟ್ ಆಗಿ ಎಕ್ಸರ್ಸೈಸ್ ಮಾಡಿದ್ರೆ ಸ್ಲೀಪ್ ಚೆನ್ನಾಗಿ ಬರುತ್ತಾ ಅಂತ ಒಂದ್ ಕ್ವಶನ್. ಎರಡನೇದು ಫುಡ್ ಅಲ್ಲಿ ಯಾವ್ದಾದ್ರು ನಾವು ತಗೊಳ್ಳೋ ಡೈಲಿ ಫುಡ್ಗಳಲ್ಲಿ ಯಾವ್ದಾದ್ರು ನಮ್ಗೆ ಸ್ಲೀಪ್ ಚೆನ್ನಾಗಿ ಬರೋ ಹಾಗೆ, ಅದಕ್ಕೆ ಒಂದ್ ಎಕ್ಸಾಂಪಲ್ ನಮ್ಮ ಅಜ್ಜಿ ಹೇಳ್ತಾ ಇದ್ರು ಗಸಗಸೆ ಪಾಯಸ ಕುಡೀರಿ ಅಂತ. ಆತರ ಏನಾದ್ರೂ ಒಂದು ಸಜೆಷನ್ ಮಾಡಕ್ಕೆ ಇದೆಯಾ ಫುಡ್ ಐಟಮ್ಸ್ ನಲ್ಲಿ? ಅಂಡ್ ಮೂರನೇದು, ನಾನು ಜೆರ್ಟೆಕ್ ತಗೋತೀನಿ ಅಲರ್ಜಿಗೆ. ಸೊ ಚೆನ್ನಾಗಿ ನಿದ್ದೆ ಮಾಡ್ತೀನಿ. ಅದು ಜೆರ್ಟೆಕ್ ಇಂದ ಏನಾದ್ರೂ ಆತರ ನಿದ್ದೆ ಬರ್ತಾ ಇದೆಯಾ ನಂಗೆ ಗೊತ್ತಾಗ್ತಾ ಇಲ್ಲ. ಸೊ ಇದು ಯಾವ ರೀತಿ ನನ್ಗೆ ಸಹಾಯ ಮಾಡ್ತೀರಾ ಡಾಕ್ಟ್ರೆ? ನಮಸ್ಕಾರ ಮ್ಯಾಮ್. ಸೊ ನಿಮ್ ಫಸ್ಟ್ ಪ್ರಶ್ನೆ ಬಂದ್ಬಿಟ್ಟು ಈ ಜಾಸ್ತಿ ಎಕ್ಸರ್ಸೈಸ್ ಮಾಡಿದ್ರೆ ನಿದ್ದೆ ಬರಕ್ಕೆ ತೊಂದ್ರೆ ಆಗ್ಬೋದಾ ಅಂತ ಕೇಳಿದ್ರಿ. ಲೇಟ್ ಆಗಿ ಎಕ್ಸರ್ಸೈಸ್ ಮಾಡಿದ್ರೆ ಚೆನ್ನಾಗಿ ನಿದ್ದೆ ಮಾಡಬಹುದು ಅಂತ ಯಾರೋ ಹೇಳ್ತಾ ಇರ್ತಾರೆ. ಮೀನ್ ಲೈಕ್ ಆಫ್ಟರ್ 5:36 ಆತರ ಎಕ್ಸರ್ಸೈಸ್ ಮಾಡಿದ್ರೆ 9:30, 10 ಚೆನ್ನಾಗಿ ನಿದ್ದೆ ಬರುತ್ತೆ ಮಾಡು ಅಂತ. ಅದು ನಿಜನ ಸುಳ್ಳು ಗೊತ್ತಿಲ್ಲ ನಂಗೆ. ಸೊ ಇವಾಗ ನಮ್ ಪ್ರಕಾರ ಏನು ಅಂದ್ರೆ ಹೆವಿ ಎಕ್ಸರ್ಸೈಸ್ ಯೂಶ್ಲಿ ನಾಟ್ ರೆಕಮೆಂಡೆಡ್ ಆಯ್ತಾ. ಅದು ನಿದ್ದೆಯಲ್ಲಿ ಕಷ್ಟ ಆಗ್ಬೋದು. ಓಕೆ, ಹೆವಿ ಎಕ್ಸರ್ಸೈಸ್ ಮಾಡಿದ್ರೆ ಮತ್ತೆ ಪೇನ್ ಪ್ರಾಬ್ಲಮ್ಸ್ ಕೂಡ ಬರಕ್ ಚಾನ್ಸಸ್ ಇರುತ್ತೆ. ಫೆಟಿಗ್ ಅಂತ ಆಗುತ್ತೆ, ಪೇನ್ ಪ್ರಾಬ್ಲಮ್ಸ್. ಲೈಟ್ ಆಗಿ ಎಕ್ಸರ್ಸೈಸ್ ಮಾಡ್ಬೋದು. ಓಕೆ, ಲೈಟ್ ಆಗಿ ಬ್ರಿಸ್ಕ್ ವಾಕಿಂಗ್ ಮಾಡ್ಬೋದು. ಈವ್ನಿಂಗ್ ಆಸ್ ಮಾಡಿ, ಲೇಟ್ ಮಾಡಬಾರ್ದು. ಈವ್ನಿಂಗ್ ಮೇ ಬಿ 5-6 o'clock ಅಲ್ಲಿ ಮಾಡ್ಬೋದು. ಓಕೆ, ಅದು ನಂಬರ್ 1. ಸೆಕೆಂಡ್ ಬಂದ್ಬಿಟ್ಟು ಇದು ಜೆರ್ಟ್ರಾಕ್ ಅಂತ ಮೆಡಿಸಿನ್, ಅದು ಕೆಮಿಕಲ್ ನೇಮ್ ಗೊತ್ತಾ? ಯಾಕಂದ್ರೆ ಫಾರ್ಮ್ ಇದು ಬ್ರ್ಯಾಂಡ್ ನೇಮ್ ಹೇಳ್ತಾ ಇದೀರ ಅನ್ಸ್ತಾ ಇದೆ. ಅಲರ್ಜಿ ಕೊಡ್ತಾರೆ ಜೆರ್ಟೆಕ್ ಅಂತ. ಓಕೆ, ಇಲ್ಲೇ ಇದೆ ಡಾಕ್ಟ್ರೆ, ನಿಮ್ ನೋಡ್ಬಿಟ್ಟು ಹೇಳ್ತೀನಿ. ಒಂದ್ ನಿಮಿಷ. ಅದು ತಗೊಂಡಿದ್ ದಿನ ನಾ ಚೆನ್ನಾಗಿ ನಿದ್ದೆ ಮಾಡಿರ್ತೀನಿ. ಸೊ ಅದೇನಾದ್ರು ಜೆರ್ಟೆಕ್ ಎಫೆಕ್ಟ್ ಏನೋ ಗೊತ್ತಿಲ್ಲ. ಸೆಟ್ರಿಜನ್ ಅಂತ ಅನ್ಸತ್ತೆ ಅಲ್ವಾ? ಸೆಟ್ರಿಜನ್ ಮೆಡಿಸಿನ್ ಜೆರ್ಟೆಕ್ ಅಂತ. ಇದು ಜೆರ್ಟೆಕ್ ಬಂದ್ಬಿಟ್ಟು ಆಕ್ಚುಲಿ ಸೆಟ್ರಿಜನ್, ಅದು ಅಲರ್ಜಿಗೆ ಯೂಸ್ ಮಾಡ್ತಾರೆ. ಸೈಡ್ ಎಫೆಕ್ಟ್ ಆಕ್ಚುಲಿ ಅದರಿಂದ ನಿದ್ದೆ ಬರುತ್ತೆ. ಓಕೆ, ಬಟ್ ನಿಮ್ ಡಾಕ್ಟರ್ ಏನನ್ನ ಹೇಳಿದ್ರ? ಅದು ನಿಮಗೆ ಏನ್ ಅಲರ್ಜಿ ಇದೆ? ಯಾಕೆ ನೀವು ಪ್ರತಿ ದಿವಸ ತಗೋತಾ ಇದ್ದೀರಾ ಮೆಡಿಸಿನ್? ಅರ್ಟಿಕೇರಿಯಾ ಅಲರ್ಜಿ ಅಂತ. ಓಕೆ, ಅರ್ಟಿಕೇರಿಯಾ ಇದೆನಾ? ಓಕೆ, ನಿಮ್ ಡಾಕ್ಟರ್ ಹೇಳಿದ ಪ್ರಕಾರನೇ ನೀವು ಪ್ರಿಸ್ಕ್ರಿಪ್ಷನ್ ಪ್ರಕಾರನೇ ತಗೋತಾ ಇದೀರಿ ಅಲ್ವಾ? ಹೌದು ಡಾಕ್ಟರ್. 10 milligram. ಓಕೆ, ಅವ್ರು ನಿಲ್ಸಕ್ ಹೇಳಿದ್ರೇನು ನೀವೇನನ್ ಕಂಟಿನ್ಯೂ ಮಾಡ್ತಾ ಇದ್ದೀರಾ ನಿದ್ದೆ ಬರ್ತಾ ಇದೆ ಅಂತ? ಅವರು ನಿಲ್ಸಕ್ಕೆ ಅಂತ ಹೇಳಿಲ್ಲ. ಅವ್ರು ಹೇಳೋ ಪ್ರಕಾರ ಜೆರ್ಟೆಕ್ ಏನು ಹಾರ್ಮ್ಲೆಸ್, ಅದು ತಗೋಬಹುದು ಅಂತ ಹೇಳಿದಾರಲ್ಲ. ನನ್ಗದು ನಿಲ್ಸ್ಬಿಟ್ರೆ ಒಂದ್ 5-6 ದಿನ ಆದ್ಮೇಲೆ ಒಂಥರ ಥ್ರೋಟು ಎಲ್ಲ ಒಂಥರ ಏನೋ ಇಚ್ಚಿಂಗ್ ಆದಾಗತ್ತೆ. ಫಾರ್ಮ್ ಅಲ್ಲೆಲ್ಲ ಇಚ್ಚಿಂಗ್ ಬಂದಾಗ ಆಗತ್ತೆ. ಸೊ ನಾನ್ ನಿಲ್ಸೋದೇ ಇಲ್ಲ, ತಗೊಳ್ತಾನೆ ಇರ್ತೀನಿ, ನಿದ್ದೆ ಮಾಡ್ತಿರ್ತೀನಿ. ಸೊ ಅದು ಬಿಟ್ಬಿಟ್ರೆ ನಂಗೆ ನಿದ್ದೆ ಬರುತ್ತೋ ಇಲ್ವೋ ಅನ್ನೋ ಒಂಥರ ಹೆದರಿಕೆ. ಓಕೆ, ನೋಡಿ, ಅದು ಜೆರ್ಟೆಕ್ ಸೆಟ್ರಿಜನ್ ಮೆಡಿಸಿನ್ ನೀವ್ ಹೇಳಿದ ಪ್ರಕಾರ ಅಲರ್ಜಿಗೋಸ್ಕರ ತಗೋಬೇಕು. ಅಂಡ್ ತಗೊಳ್ಳಿಲ್ಲ ಅಂದ್ರೆ ನಿಮಗೆ ಅಲರ್ಜಿ ಮತ್ತೆ ರಿಅಪಿಯರ್ ಮತ್ತೆ ಬಂದ್ಬಿಡತ್ತೆ ಅಂತ ಹೇಳ್ತಾ ಇದ್ದೀರಾ. ಹಾಗಾಗಿ ಒಂದ್ ಇಂಡಿಕೇಶನ್ ಬಂದ್ಬಿಟ್ಟು ಅಲರ್ಜಿ ತಗೋಬೇಕು. ಬಟ್ ಅದು ಸೈಡ್ ಎಫೆಕ್ಟ್ ಬಂದ್ಬಿಟ್ಟು ಅದರಿಂದ ಸ್ವಲ್ಪ ನಿದ್ದೆ ಬರ್ಬೋದು ಖಂಡಿತವಾಗಿ. ಓಕೆ, ಸೊ ಪ್ರಿಸ್ಕ್ರಿಪ್ಷನ್ ಗಿಂತ ಜಾಸ್ತಿ ಹೋಗ್ಬಾರ್ದು. ನಿಮ್ ಲೈಕ್ ಡಾಕ್ಟರ್ನ ಅಂದ್ರೆ ಡರ್ಮಟಾಲಜಿಸ್ಟ್ ಅಥವಾ ಜನರಲ್ ಫಿಸಿಷಿಯನ್, ಅಲರ್ಜಿ ಯಾರು ಟ್ರೀಟ್ ಮಾಡ್ತಾ ಇದಾರೆ ಅವ್ರನ್ನ ಹೋಗ್ಬಿಟ್ಟು ಕೇಳ್ಬೋದು ನೀವು ಎಷ್ಟ್ ದಿನ ತಗೋಬೇಕು ಅಂಡ್ ಇದ್ರ ಟ್ರೀಟ್ಮೆಂಟ್ ಎಷ್ಟ್ ದಿನ ಇರುತ್ತೆ ಅಂತ. ಯಾಕಂದ್ರೆ ಲೈಫ್ ಲಾಂಗ್ ಮೆಡಿಸಿನ್ ತಗೋಬಾರ್ದು. ಓಕೆ, ಮೋಸ್ಟ್ಲಿ ಕೋರ್ಸ್ ಇರತ್ತೆ ಯೂಶಲಿ, ಅದ್ರ ಪ್ರಕಾರನೇ ತಗೋಬೇಕು. ಓಕೆ, ಯೂಶಲಿ ಲಾಂಗ್ ಟರ್ಮ್ ಇರ್ಬೋದು, ಕ್ರಾನಿಕ್ ಪ್ರಾಬ್ಲಮ್ ಅದು. ಬಟ್ ಪ್ರಿಸ್ಕ್ರೈಬ್ ಲಿಮಿಟ್ ಅಲ್ಲಿ ತಗೋಬೇಕು ಮೆಡಿಸಿನ್. ಓಕೆ, ನೀವ್ ಸೆಕೆಂಡ್ ಕ್ವೆಶನ್ ಏನು ನನ್ನ ಮರ್ತೋದೆ, ಸ್ವಲ್ಪ ರಿಪೀಟ್ ಮಾಡ್ತೀರಾ? ಅಲ್ಲ, ಅದೇ ಫುಡ್ ಐಟಮ್ ನಲ್ಲಿ ಎಕ್ಸಾಂಪಲ್ ಗಸಗಸೆ ಅಂತಾರಲ್ಲ. ಓಕೆ, ಗಸಗಸೆ ಪಾಯಸ ಕುಡಿದ್ರೆ ನಿದ್ದೆ ಬರುತ್ತೆ ಅಂತ. ಆತರ ಹೋಮ್
ಕಿಚನ್ ನಲ್ಲಿರೋ ಐಟಮ್ಸ್ ಗಳಲ್ಲಿ ಯಾವ್ದಾದ್ರು ನಿದ್ದೆಗೆ ಸಹಾಯಕಾರಿಯಾಗಿರುತ್ತಾ ಅದರ್ ದ್ಯಾನ್ ದಿಸ್ ಗಸಗಸೆ? ಓಕೆ. ಸೊ ಈ ತರ ಮೆಡಿಸನ್ ಅಥವಾ ಫುಡ್ ಪದಾರ್ಥ ಇಂದ ನಿದ್ದೆ ಬರುತ್ತೆ ಅಂತ ನನಗಾಗಿ ಇವಾಗ ಗೊತ್ತಿಲ್ಲ. ಬಟ್ ಯಾವ ಪದಾರ್ಥ ತಗೋಬಾರ್ದು ಅಂದ್ರೆ ಕಾಫಿ, ಟೀ ಇವೆಲ್ಲ ಅವಾಯ್ಡ್ ಮಾಡ್ಬೇಕು ಈವ್ನಿಂಗ್ 6-7 ಆದ್ಮೇಲೆ. ಬಟ್ ಈ ಪಾಯಸಂ ಬಗ್ಗೆ ಇಲ್ಲಾಂದ್ರೆ ಯಾವ ಮೆಡಿಸಿನ್ ಯಾವ ಊಟದಿಂದ ನಿದ್ದೆ ಬರುತ್ತೆ ಅದು ನನಗೆ ಕ್ಲಿಯರ್ ಆಗಿ ಹೇಳಕ್ ಬರಲ್ಲ. ಅಂದ್ರೆ ಸೈಂಟಿಫಿಕ್ ರೀಸನ್ ಅಂತ ಇಲ್ಲ. ಇದು ಮಿಲ್ಕ್ ಕುಡಿದ್ರೆ ನಿದ್ದೆ ಬರುತ್ತೆ ಅಂತಾರಲ್ಲ ಡಾಕ್ಟರ್, ಅದು ಎಷ್ಟು ಮಟ್ಟಿಗೆ ನಿಜ ಅನ್ನೋದು ಗೊತ್ತಿಲ್ಲ ನನಗೆ. ಮೇ ಬಿ ಹೋಮ್ ರೆಮಿಡೀಸ್ ಪ್ರಕಾರ ಇದು ಯೂಶಲಿ ನಮ್ ಅದೇ ಆನ್ಸಿಸ್ಟರ್ಸ್ ಅದು ಅಜ್ಜಿ ಅಜ್ಜ ಅವರೆಲ್ಲ ಹೇಳ್ತಾ ಸೊ ಹೋಮ್ ರೆಮಿಡೀಸ್ ಪ್ರಕಾರ ಮೇ ಬಿ ಅದ್ರ ಪ್ರಕಾರ ರೀಸನ್ಸ್ ಇರ್ಬೋದು. ಬಟ್ ಸೈಂಟಿಫಿಕ್ ಆಗಿ ಎವಿಡೆನ್ಸ್ ಜಾಸ್ತಿ ಇಲ್ಲ, ಅಂದ್ರೆ ಎವಿಡೆನ್ಸ್ ಇಲ್ಲ ಅದಕ್ಕೆ. ಬಟ್ ಅಂದ್ರೆ ಇದು ಪಾಯಸ ತಗೊಂಡ್ರೆ ತೊಂದ್ರೆ ಅಂತೂ ಏನು ಇಲ್ಲ. ನಿಮಗೆ ಅದರಿಂದ ನಿದ್ದೆ ಬರ್ತಾ ಇದ್ರೆ ಅದು ಕಂಟಿನ್ಯೂ ಮಾಡ್ಬೋದು, ನೀವು ಅದು ಹೆಲ್ಪ್ ಆಗಿದ್ರೆ ಮಾಡ್ಬೋದು. ಬಟ್ ಬೇರೆ ಪದಾರ್ಥ ನಾನು ಹೇಳಿದ ಪ್ರಕಾರ ಕಾಫಿ, ಟೀ ಅವೆಲ್ಲ ಅವಾಯ್ಡ್ ಮಾಡಿ. ಸರಿ ಡಾಕ್ಟರ್. ಲಾಸ್ಟ್ಲಿ ಈ ಸೈಕ್ಲಿಂಗ್ ಅಂತ ಮಾಡ್ತೀವಲ್ಲ ಇಂಡೋರ್ ಅಲ್ಲಿ, ಓಕೆ, ಅದು 65-70 ಏಜ್ ಗ್ರೂಪ್ ನವ್ರು ಮಾಡಬಹುದಾ ಡಾಕ್ಟರ್? ಅದು ಸೈಕ್ಲಿಂಗ್ ಅಂದ್ರೆ ನೀವು ಜಿಮ್ ಅಲ್ಲಿ ಹೇಳ್ತಾ ಇದ್ದೀರಾ? ಮನೆ ಒಳಗಡೆನೆ ಇಟ್ಕೊಂಡಿರ್ತೀವಿ ನೋಡಿ ಸೈಕಲ್ ಪೆಡ್ಲಿಂಗ್ ಮಾಡೋದು, ಜಿಮ್ ಎಕ್ವಿಪ್ಮೆಂಟ್. ನಿಮಗೆ ಏಜ್ ಎಷ್ಟು ಮ್ಯಾಮ್? ನನಗೆ 69. ಓಕೆ. ಸೊ ನಿಮಗೆ ಆಸ್ಟಿಯೋ ಅರ್ಥರೈಟಿಸ್ ಪ್ರಾಬ್ಲಮ್ ಅವೇನು ಇಲ್ವಲ್ಲ? ಇದೆ ಆಸ್ಟಿಯೋ ಅರ್ಥರೈಟಿಸ್. ನನಗೆ ನೀ ಪ್ರಾಬ್ಲಮ್ ಶುರು ಆಗಿ ಫಿಸಿಯೋಥೆರಪಿ ತಗೋತಾ ಇದ್ದೆ ಇಷ್ಟು ದಿನಾನು. ಇವಾಗ ಪೆಡ್ಲಿಂಗ್ ಅವೆಲ್ಲ ಏನು ಮಾಡಲ್ಲ ನಾನು, ಲೈನ್ ಡೌನ್ ಆನ್ ಬೆಡ್. ಓಕೆ. ಸೊ ಆಕ್ಚುಲಿ ನೋಡಿ, ಅವರು ಆರ್ಥೋಪೆಡಿಷಿಯನ್ಸ್ ಹೇಳಿದ ಪ್ರಕಾರ ಯೂಶಲಿ ಸ್ವಲ್ಪ ಮೆಷರ್ಸ್ ಇರತ್ತಿದೆ. ವೆಸ್ಟರ್ನ್ ಟಾಯ್ಲೆಟ್ ಯೂಸ್ ಮಾಡ್ಬೇಕು. ಅಂದ್ರೆ ಅರ್ಥರೈಟಿಸ್ಗೋಸ್ಕರ ನಾನು ಹೇಳ್ತಾ ಇರೋದು. ಟಾಯ್ಲೆಟ್ ಯೂಸ್ ಮಾಡ್ಬೇಕು. ಕೆಳಗ್ ಕುತ್ಕೋಬಾರ್ದು, ಕ್ರಾಸ್ ಲೆಗ್ ಕುತ್ಕೋಬಾರ್ದು, ಚೇರ್ ಮೇಲೆ ಕುತ್ಕೋಬೇಕು. ಇವೆಲ್ಲ ಮೆಷರ್ಸ್ ಹೇಳಿರ್ತಾರೆ. ಮತ್ತೆ ವೇಟ್ ಲಾಸ್ ಆಗ್ಬೇಕು, ತೂಕ ಕಮ್ಮಿ ಮಾಡ್ಕೋಬೇಕು, ಸ್ವಲ್ಪ ಬ್ರಿಸ್ಕ್ ವಾಕಿಂಗ್ ಅಂತ ಮಾಡ್ಬೇಕು. ಓಕೆ. ಸೊ ಯಾಕಂದ್ರೆ ನೀವು 69 ಅಲ್ವಾ, ಆಮೇಲೆ ನೀವ್ ಸೈಕ್ಲಿಂಗ್ ಮಾಡ್ತಿದ್ರೇನು ಸ್ವಲ್ಪ ರಿಸ್ಕ್ ಇರ್ಬೋದು. ಒಂದ್ ಥಿಂಗ್ ಬಂದ್ಬಿಟ್ಟು ಮೆನೋಪಾಸ್ ಅಂತ ಆಗಿರತ್ತೆ. ಸೊ ಮೆನೋಪಾಸ್ ಅಲ್ಲಿ ಮತ್ತೆ ಬೋನ್ ಗ್ರೋತ್, ಬೋನ್ ಡೆವಲಪ್ಮೆಂಟ್ ಎಲ್ಲ ನಿಂತ್ ಹೋಗ್ಬಿಡತ್ತೆ. ಅದು ಒಂದು. ಮತ್ತೆ ಅಂದ್ರೆ ಯೂಶಲಿ ಎಲ್ಡರ್ಲಿ ಅಲ್ಲಿ ಫ್ರಾಕ್ಚರ್ಸ್, ಬೋನ್ ಮತ್ತೆ ಫಾಲ್ಸ್ ಅವೆಲ್ಲ ಕಾಮನ್ ಇರತ್ತೆ, ಆಯ್ತಾ? ಅಂದ್ರೆ ತುಂಬಾ ಕಮ್ಮಿ ಥ್ರೆಶೋಲ್ಡ್ ಇರತ್ತೆ ಅವ್ರಿಗೆ ಫ್ರಾಕ್ಚರ್ ಆಗಕ್ಕೆ. ಯಾಕಂದ್ರೆ ಬೋನ್ ಗ್ರೋತ್, ಬೋನ್ ಡೆವಲಪ್ಮೆಂಟ್, ಅವ್ರ ಸ್ಟ್ರೆಂತ್ ಎಲ್ಲ ಕಮ್ಮಿ ಆಗಿರತ್ತೆ ಅಲ್ವಾ? ಯಾಕಂದ್ರೆ ಮೆನೋಪಾಸ್ ಇಂದ ಈಸ್ಟ್ರೋಜನ್ ಕಮ್ಮಿ ಇರೋದ್ರಿಂದ ಸೊ ಫ್ರಾಕ್ಚರ್ಗೆಲ್ಲ ಚಾನ್ಸಸ್ ಇರ್ಬೋದು. ಸೊ ವಾಕಿಂಗ್ ನಿಮಗೆ ಆದ್ರೆ ಮಾಡಿ, ಬ್ರಿಸ್ಕ್ ವಾಕಿಂಗ್ ಮಾಡಿ. ಸೈಕ್ಲಿಂಗ್ ಬೇಡ, ಬೆಟರ್. ಅಂದ್ರೆ ಟ್ರೈ ಟು ಅವಾಯ್ಡ್. ಯಾವ್ದಾಗತ್ತೋ ಅದು ಜಸ್ಟ್ ಟ್ರೈ ಮಾಡಿ. ಸರಿ ಡಾಕ್ಟರ್. ಥ್ಯಾಂಕ್ ಯು ವೆರಿ ಮಚ್ ಕಣಮ್ಮ. ಥ್ಯಾಂಕ್ ಯು ಡಾಕ್ಟರ್. ಬೇರೆ ಏನಾದ್ರೂ ಪ್ರಶ್ನೆ ಇದೆಯಾ? Good evening, doctor. Yeah, good evening. I'm itself, in fact, I'm calling up from Sharjah, doctor, UAE. And in fact, my husband, he works for a company in Abu Dhabi. He has to travel once in a week, and then he comes home during the weekend. He's been having a lot of difficulty to sleep. So what is it that we could do? We have not taken any treatment. He is diabetic. He's taking medicines for that. So what are the ways by which we can, improve his sleep, doctor? Because next day he feels very tired. Okay. So ma'am, does this happen on the days when he come back from abroad? Or is it persistently been there throughout? No, it's been there persistently, ma'am. It's been there persistently. He's not able to sleep. He feels very tired. He gets very anxious also. So, and for small reasons. Yes, ma'am. So, like, was he getting sleep in Abu Dhabi? No, ma'am. He's not able to sleep properly. He says, I don't have proper.
Okay, There so also we I'm have the trying to problem. understand, is there any link between, sleep, the altered sleep cycle, like there is something called as jet lag. So jet lag happens during the shift periods. If a person travels from, different countries, that will happen for a very short periods. So I'm Okay, just okay. trying to rule out that. So since that you're telling persistently it is there in both the countries, whether it is India or whether it is Abu Dhabi, and you also did mention that he has anxiety related issues and along with that medical comorbidities of diabetes, right? Yes, yes, So ma'am. he is Yes, on medications for diabetes, I suppose. yes. Okay. For anxiety, is he taking any therapy, counseling, or any No, medication? no, ma'am. We haven't tried anything we haven't tried anything. In Okay. fact, we are living in Sharjah. It's actually the neighboring emirate only, near Dubai. Okay. So it's about 200 kilometers. So once every week he cannot travel. Every day he cannot travel. So only weekend he comes home, ma'am. Okay, sure. So if you have not consulted for his anxiety related issues, maybe you can try doing that. You can consult any of the local psychiatrists, okay, whenever it is feasible. Because as I've already mentioned in my presentation, anxiety, depression, dementia, these are also the other reasons why a person can have insomnia. Okay, so insomnia has a chronic, it has a number of, risk factors, amongst which are the ones which you have already mentioned. So diabetes he has, anxiety he has, and this frequent travel is also there. Okay, so maybe try consulting one of the psychiatrists there that can help you out in the immediate short term. That's what I feel. Okay, okay. Is there anything we should avoid, since he's not able to sleep? And the next day, in fact, there's a lot of tiredness. He complains of feeling very tired because he's not had sleep properly the previous night. I think for him to sleep itself, it's a problem. Probably the initiation itself is a problem, ma'am, for him. Yeah, so as I've told, initial insomnia or initiating difficulty in initiating sleep can also be few, issues in certain number of patients, in elderly particularly. So there are number of factors which are implicated. Maybe there is some amount of stress that is involved, or there is also travel related things that is happening, chronic illnesses which are also there in the background. Okay, all these number of factors can also be predisposing. So maybe immediately in terms of non-pharmacological measures that I've explained until now as per my presentation, you can try following that. So decreasing the screen time, or light exercise before going to sleep, light, not heavy. Okay, and try to avoid caffeinated beverages, caffeinated coffee or tea or anything beyond 6 o'clock. And also decrease the amount of water that he's taking after 6 or 7. That also has to be taken into consideration, and light and noise levels that should also be controlled. Okay. More loud noises that can also cause significant impairment. Yeah, the non-refreshing part that you're telling, next morning he wakes up and he feels that he hasn't slept, that tends to be there. Why? Because he is not sleeping only. Or I can also conceptualize in terms telling that because of anxiety related issues also, maybe he is feeling. Yes, ma'am. There is a lot of anxiety. For small things, there is a lot of anxiety. For example, walking on the road, also there is anxiety. Driving, there is anxiety. And he gets very angry sometimes. So that is why, yes. So what I would suggest is maybe you can consult a psychologist or a psychiatrist nearby, so that they can provide you immediate help. But then I don't suspect anything to be serious, but maybe his anxiety requires to be addressed. Yes, okay, anxiety as well as anger related issues need to be addressed. Then I think that be taken care of. Yes, ma'am. Ma'am, if it's possible, kindly share your email ID in the chat box, ma'am, if it's possible. Okay, sure. But then from here, it might not be possible for me to provide consultation. Even first time consultation also requires in person as per telemedicine practice guidelines that we have. Sure, ma'am. So, if you make a trip to India, definitely we'll come and meet you. I'm a student of NIMHANS only. I completed my social work, psychiatric social work in 1994. Oh, okay. Yes, Good yes, to know. yes. Sure, I will do that, ma'am.
Sure. Thank you so much, ma'am. ಬೇರೆ ಏನಾದ್ರೂ ಪ್ರಶ್ನೆ ಇದೆಯಾ? ಮ್ಯಾಮ್, ಕೊನೆಯದಾಗಿ ಒಂದು ಪ್ರಶ್ನೆ. ಈಗ ಆಲ್ರೆಡಿ ನಿದ್ರೆಹೀನತೆಯಿಂದ ಮೆಡಿಸಿನ್ ಏನಾದ್ರೂ ತಗೊಂಡಿರ್ತಾರೆ ಮ್ಯಾಮ್. ಈಗ ಆ ಮೆಡಿಸಿನ್ ತಗೊಂಡ್ಮೇಲೆನೂ ಅವ್ರಿಗೆ ಏನಂದ್ರೆ ನಿದ್ದೆ ಬರಲ್ಲ ಅಂತ ಮಧ್ಯರಾತ್ರಿಯಲ್ಲಿ ಮತ್ತೆ ಮೆಡಿಸಿನ್ ತಗೋಣೋ ಅಭ್ಯಾಸ ಕೆಲವೊಬ್ರಲ್ಲಿ ಇದೆ. ಅದು ಎಷ್ಟು ಮಟ್ಟಕ್ಕೆ ಒಳ್ಳೇದ್ ಮ್ಯಾಮ್? One minute. I'm just writing my email ID. Okay. So, ಮೆಡಿಸಿನ್ಸ್ ಅವ್ರು ಕಂಟಿನ್ಯೂ ಮಾಡೋದ್ರಿಂದ ಅವ್ರಿಗೆ ಆಕ್ಚುಲಿ ಅದ್ ಮೆಡಿಸಿನ್ ಇಂದ ಅಭ್ಯಾಸ ಆಗ್ಬಿಡತ್ತೆ. ಓಕೆ, ಸೊ ಮೆಡಿಸಿನ್ ಇಂದ ಆಚೆ ಬರಕ್ಕೆ ಅವ್ರಿಗೆ ಆಗಲ್ಲ. ಓಕೆ, ಹಾಗಾಗಿ ಅವ್ರು ಟೂ ಫ್ಯಾಕ್ಟರ್ಸ್ ಕೂಡ ಅಡ್ರೆಸ್ ಆಗ್ತಾ ಇಲ್ಲ. ಒಂದು, ನಿದ್ದೆನೂ ಬರ್ತಾ ಇಲ್ಲ ಅಂಡ್ ಮೆಡಿಸಿನ್ ಇಂದ ಸೈಡ್ ಎಫೆಕ್ಟು ಆಗ್ತಾ ಇದೆ. ಸೊ ಅದರಿಂದ ಜಾಸ್ತಿ ತೊಂದ್ರೆನೆ ಆಗ್ತಾ ಇರ್ಬೋದು. ಸೊ ಯೂಶಲಿ ನಿದ್ದೆ ಬರಕ್ಕೆ ಆಂಕ್ಸಿಟನ್ ಮೆಡಿಸಿನ್ ತಗೋತಾರೆ. ಬೆನ್ಜೋಡಾಸಿಪಿನ್ಸ್ ಕೆಳಗಡೆ ಬರುತ್ತೆ, ಅದರಿಂದ ಅಬ್ಯೂಸ್ ಜಾಸ್ತಿ ಆಗುತ್ತೆ. ಸೈಡ್ ಎಫೆಕ್ಟ್ಸ್ ಬಂದ್ಬಿಟ್ಟು ಒಂದು, ಅವ್ರಿಗೆ ಫಾಲ್ಸ್ ಅಲ್ಲಿ ಫಾಲ್ಸ್ ಬರೋ ರಿಸ್ಕ್ ಜಾಸ್ತಿ ಇರ್ಬೋದು, ಹೈಪೋಟೆನ್ಷನ್ ಬರೋ ರಿಸ್ಕ್ ಜಾಸ್ತಿ ಇರ್ಬೋದು, ಕಾಗ್ನೇಟಿವ್ ಡೆಫಿಸಿಟ್ಸ್ ಅಂತ ಹೇಳ್ತೀವಿ, ಅಂದ್ರೆ ಅದರಿಂದ ಮೆಮರಿ ಡಿಸ್ಟರ್ಬೆನ್ಸಸ್ ಕೂಡ ಆಗ್ಬೋದು ಎಲ್ಡರ್ಲಿಯಲ್ಲಿ ಲಾಂಗ್ ಟರ್ಮ್ ಬೇಸಿಸ್ ಅವ್ರು ತಗೊಂಡ್ರೆ. ಸೊ ಮೆಡಿಸಿನ್ಸ್ ಯೂಸ್ ಅವರು ಸ್ಟಾಪ್ ಮಾಡಕ್ಕೆ ಪ್ರಯತ್ನ ಮಾಡ್ಬೇಕು. ಹಾಗಾಗಿ ಕನ್ಸಲ್ಟೇಷನ್, ಸೈಕ್ಯಾಟ್ರಿಕ್ ಕನ್ಸಲ್ಟೇಷನ್ ಬಿಕಮ್ಸ್ ಇಂಪಾರ್ಟೆಂಟ್. ಓಕೆ, ಥ್ಯಾಂಕ್ ಯು ಮ್ಯಾಮ್. ಬೇರೆ ಏನಾದ್ರೂ ಪ್ರಶ್ನೆ ಇದೆಯಾ? ಈಗ ನಾವು ವಿಭಾಗದ ಕೊನೆಗೆ ಬಂದಿದ್ದೀವಿ. ನಮ್ಮ ಎಲ್ಲರಿಗೂ ಈ ವಿಷಯದ ಬಗ್ಗೆ ತುಂಬಾ ಸರಳವಾಗಿ ಮಾಹಿತಿ ನೀಡಿದ ಡಾಕ್ಟರ್ ಸ್ವರ್ಣ ರೇಖರ್ ಅವರಿಗೆ ನನ್ನ ಹೃತ್ಪೂರ್ವಕವಾದ ವಂದನೆಗಳು. ನಮ್ಮ ಝೂಮ್ ಹಾಗೂ ಯೂಟ್ಯೂಬ್ ಪಾರ್ಟಿಸಿಪೆಂಟ್ಸ್ ಎಲ್ಲರಿಗೂ ನನ್ನ ಹೃತ್ಪೂರ್ವಕವಾದ ವಂದನೆಗಳು. ಕೊನೆಯದಾಗಿ ನಮ್ಮ ಟ್ಯಾಂಕಿಂಗ್ ಪಾರ್ಟ್ನರ್ಸ್ ಆದ ಗವರ್ಮೆಂಟ್ ಆಫ್ ಕರ್ನಾಟಕ, ಇಂಡಿಯನ್ ಸೈಕ್ಯಾಟ್ರಿಕ್ ಸೊಸೈಟಿ ಕರ್ನಾಟಕ ಚಾಪ್ಟರ್, Karnataka State Legal Service Authority, Bangalore Apartment Federation, Happy 60+, Samadhana Counseling Center, RAC Foundation, Icon Life Sciences, NSC Foundation ಎಲ್ಲರಿಗೂ ನನ್ನ ವಂದನೆಗಳನ್ನು ತಿಳಿಸುತ್ತೇನೆ. Thank you everyone.